ಹರೇ ಕೃಷ್ಣ. ಇವತ್ತಿನ ಭಗವದ್ಗೀತಾ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರ ಶೂನ್ಯವಾದಿ ಪಾಶ್ಚಾತ್ಯ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿವರೆಗೆ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಮತ್ತು ಎರಡನೇ ಅಧ್ಯಾಯ, ಅದಕ್ಕೂ ಮುಂಚೆ ಭಗವದ್ಗೀತೆಯ ಇಂಟ್ರೊಡಕ್ಷನ್, ಸಾರದ ರೂಪದಲ್ಲಿ ಇಂಟ್ರೊಡಕ್ಷನ್ ಅನ್ನ, ಅದಾದ್ಮೇಲೆ ಚಾಪ್ಟರ್ 1 ಮತ್ತೆ ಚಾಪ್ಟರ್ 2, ಅಧ್ಯಾಯ 1 ಮತ್ತು ಅಧ್ಯಾಯ 2 ಅದನ್ನ ಕಂಪ್ಲೀಟ್ ಮಾಡಿದ್ದೇವೆ. ಇವತ್ತಿನಿಂದ ನಾವು 3ನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. 3ನೇ ಅಧ್ಯಾಯದ ಹೆಸರು ಕರ್ಮಯೋಗ. ಇದು ಕರ್ಮಯೋಗ ಅನ್ನೋದು ತುಂಬಾ ಫೇಮಸ್ ವರ್ಡ್. ಸೊ ಈ ಹೆಸರಿನ 2 ಅಧ್ಯಾಯಗಳಿದೆ, ಅಧ್ಯಾಯ 3 ಮತ್ತು ಅಧ್ಯಾಯ 5. ಸೊ ಅದನ್ನು ನಾವು ಇವತ್ತಿನಿಂದ 3ನೇ ಅಧ್ಯಾಯವನ್ನು ತಿಳಿದುಕೊಳ್ಳಿಕ್ಕೆ ಪ್ರಾರಂಭ ಮಾಡುವ. 3ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಸೊ ಇದಕ್ಕೆ ಹಿಂದೆ ನಾವು ನೋಡಿದ್ದೇವೆ, 2ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಅರ್ಧ ಭಾಗ ಆತ್ಮದ ಬಗ್ಗೆ ಹೇಳಿದಿದೆ, ಇನ್ನು ಅರ್ಧ ಭಾಗ ಬುದ್ಧಿಯೋಗದ ಬಗ್ಗೆ ಹೇಳಿದೆ. ಸೊ ಬುದ್ಧಿಯೋಗ ಅಂತಂತಂದ್ರೆ ಭಕ್ತಿಯೋಗ ಅಂತೇಳಿ ನಾವು ಅದನ್ನ ತಿಳಿದುಕೊಂಡಿದ್ದೇವೆ. ಎಲ್ಲ ಶ್ಲೋಕದ ತಾತ್ಪರ್ಯ, ಪ್ರತಿಯೊಂದು ಶ್ಲೋಕವು ಹೇಗೆ ಅದು ಬುದ್ಧಿಯೋಗಕ್ಕೆ ಅನ್ವಯವಾಗುತ್ತೆ ಅಂತೇಳಿ ನಾವು ಅದನ್ನ ನೋಡ್ಕೊಂಡಿದ್ದೇವೆ. ಸೊ ಇದನ್ನು ನಾವು ಗುರು ಪರಂಪರೆಯಲ್ಲಿ ಬಂದಿರುವಂತಹ ಶಿಲ ಪ್ರಭುಪಾದರ ತಾತ್ಪರ್ಯಗಳನ್ನು ನಾವು ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. 2ನೇ ಅಧ್ಯಾಯದಲ್ಲಿ ಅದು ಬುದ್ಧಿಯೋಗ ಅಂತಂದ್ರೆ ಭಕ್ತಿಯೋಗದ ಬಗ್ಗೆ. ಸೊ ಸಾಮಾನ್ಯವಾಗಿ ಇದನ್ನು ಯಾರು ಈ ರೀತಿಯಾಗಿ ಪರಂಪರಾಗತವಾಗಿ ಜ್ಞಾನ ಪಡೆದುಕೊಳ್ಳದೆ ಇದ್ರೆ ಅವರಿಗೆ ಆ 2ನೇ ಭಾಗ ಏನು ಬುದ್ಧಿಯೋಗದ ಬಗ್ಗೆ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅದನ್ನು ಓದಿದ್ರೆ ಇದು ಯಾವ್ದ್ರ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ ಅಂತೇಳಿ ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕಿಲ್ಲ. ಸೊ ಅದೇ ರೀತಿಯ ಒಂದು ಸಂದೇಹ ಅರ್ಜುನನಿಗೂ ಕೂಡ ಆಗುತ್ತೆ. ಸೊ ಅದನ್ನ ಈ ಶ್ಲೋಕದಲ್ಲಿ ಅರ್ಜುನ ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಶ್ಲೋಕ 1, ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಇಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾ ಇರೋದು, ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ. ಇಲ್ಲಿ ನಾವು ನೋಡ್ಬೋದು ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ. ಸೊ ಇಲ್ಲಿ ಕೃಷ್ಣನಿಗೆ ಜನಾರ್ದನ ಅಂತೇಳಿ ಸಂಬೋಧನೆ ಮಾಡಿದ್ದಾನೆ ಅರ್ಜುನ. ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಸೊ ಇಲ್ಲಿ ಕೂಡ ಮತ್ತೆ ಕೇಶವ ಅಂತೇಳಿ ಕೃಷ್ಣನಿಗೆ ಅರ್ಜುನ ಅರ್ಜುನನು ಹೇಳಿದನು, ಹೇ ಜನಾರ್ದನ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಅರ್ಜುನ ಕೇಳ್ತಾ ಇರೋದು, ಜಾಯಸಿ ಮತಾ ಬುದ್ಧಿರ್ ಜನಾರ್ದನ, ತೇ ಮತ ಅಂದ್ರೆ ನಿನ್ನ ಮತ, ಜಾಯಸಿ ಅಂದ್ರೆ ಉತ್ತಮವಾಗಿದ್ದು, ಕರ್ಮಕ್ಕಿಂತ ಬುದ್ಧಿ ಉತ್ತಮವಾಗಿದ್ದು. ಯಾಕಂದ್ರೆ 2ನೇ ಅಧ್ಯಾಯದಲ್ಲಿ ಕೃಷ್ಣ ಬುದ್ಧಿಯೋಗದ ಬಗ್ಗೆ ಹೇಳ್ತಾನೆ. ಸೊ ಆದ್ರೆ ಆ ಬುದ್ಧಿಯೋಗ ಅಂದ್ರೆ ಅಂತೇಳಿ ಭಕ್ತಿಯೋಗ ಅನ್ನೋದನ್ನು ನಾವು ಪ್ರಭುಪಾದರ ತಾತ್ಪರ್ಯಗಳಿಂದ ನಾವು ಅದನ್ನು ತಿಳಿದುಕೊಂಡಿದ್ದೇವೆ. ಅದು ಕೂಡ ಮುಂದೆ ಒಂದು ಶ್ಲೋಕ ಬರುತ್ತೆ ಮುಂದಿನ ಅಧ್ಯಾಯಗಳಲ್ಲಿ, ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಸೊ ನಾನು ಆ ಬುದ್ಧಿಯೋಗವನ್ನು ಕೊಡುತ್ತೇನೆ, ಅದರಿಂದ ಭಕ್ತನು ನನ್ನ ಬಳಿಗೆ ಬರಬಹುದು ಅಂತೇಳಿ ಕೃಷ್ಣ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾನೆ. ಸೊ ಅದರ ರೆಫರೆನ್ಸ್ ತೆಗೆದುಕೊಂಡ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋದು, ತಿಳಿದುಕೊಳ್ಳೋದು, ಬುದ್ಧಿಯೋಗ ಇಲ್ಲಿ ಏನು ಕೃಷ್ಣ ಹೇಳ್ತಾ ಇರೋದು ಅದು ಆಕ್ಚುಲಿ ಮುಂದೆ ಬರೋ ಇದರಲ್ಲಿ ಕೃಷ್ಣ ಏನು ಬುದ್ಧಿಯೋಗದ ಬಗ್ಗೆ ಹೇಳ್ತಾರೆ ಅದು ಭಕ್ತಿಯೋಗನೇ ಬುದ್ಧಿಯೋಗ ಅಂತೇಳಿ ಹೇಳಿದ್ದಾರೆ ಅಂತೇಳಿ. ಸೊ ಅರ್ಜುನ ಕೂಡ ಈ ಪ್ರಶ್ನೆಯನ್ನು ಕೇಳಿ ಅದೇ ಮಾತನ್ನ ಇನ್ನು ಇಲ್ಲಿ ಕ್ಲಾರಿಫೈ ಮಾಡಿಸ್ತಾ ಇದ್ದಾನೆ. ಕೃಷ್ಣನ ಹತ್ರನೇ ಪ್ರಶ್ನೆ ಕೇಳಿ ಏನು ಸಂದೇಹ ಬರ್ಬೋದು ಮುಂದೆ ಭಗವದ್ಗೀತೆ ಓದೋರಲ್ಲಿ, ಸೊ ಅದನ್ನ ಅರ್ಜುನನೇ ಕೇಳ್ಬಿಟ್ಟು ಅದೇ ಸಂದೇಹಕ್ಕೆ ಇಲ್ಲಿ ಸಮಾಧಾನ ಆಗುವಂತೆ ಅರ್ಜುನ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಚೇತ್ ಕರ್ಮಣಸ್ತೆ ಮತ. ಸೊ ನಿನ್ನ ಪ್ರಕಾರ
ಬುದ್ಧಿಯು ಈ ಕರ್ಮಕ್ಕಿಂತ ಮಿಗಿಲಾದದ್ದು, ಉತ್ತಮವಾದದ್ದು. ಸೊ ಹೀಗಿರುವಾಗ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಸೊ ಮತ್ತೆ ಯಾಕೆ ನೀನು ಈ ಘೋರ ಯುದ್ಧದಲ್ಲಿ ಇದೆಯಾ? ಸೊ ಇದು ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ನಾವು ಭಾವಾರ್ಥವನ್ನು ನೋಡುವ. ತನ್ನ ಆತ್ಮೀಯ ಗೆಳೆಯನಾದ ಅರ್ಜುನನನ್ನು ಲೌಕಿಕ ದುಃಖ ಸಾಗರದಿಂದ ಉದ್ಧರಿಸಲು ದೇವೋತ್ತಮ ಪರಮಪುರುಷನು ಹಿಂದಿನ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಬಹು ವಿವರವಾಗಿ ವರ್ಣಿಸಿದ್ದಾನೆ. ಸೊ ಇದು ನೋಡಿ, ಕೃಷ್ಣನಿಗೆ ತನ್ನ ಭಕ್ತರ ಮೇಲೆ ಎಷ್ಟು ಕರುಣೆ, ಎಷ್ಟು ಪ್ರೀತಿ ಇರುತ್ತೆ. ಸೊ ಅರ್ಜುನ ತನ್ನ ಭಕ್ತನಾಗಿದ್ದರಿಂದ ಈಗ ಅವನು ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದಾನೆ. ಅವನಿಗೆ ತನ್ನ ಕರ್ತವ್ಯದ ಬಗ್ಗೆ ಏನ್ ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. ಸೊ ಈ ದುಃಖ ಸಾಗರದಲ್ಲಿ ಅವನು ಮುಳುಗಿ ಹೋಗ್ತಾ ಇದ್ದಾನೆ, ಲೌಕಿಕ ದುಃಖ ಸಾಗರ ಈ ಸನ್ನಿವೇಶದಲ್ಲಿ. ಸೊ ಅದರಿಂದ ಅವನನ್ನು ಉದ್ಧರಿಸಲಿಕ್ಕೆ ತನ್ನ ಭಕ್ತನಾದ, ತನ್ನ ಆತ್ಮೀಯ ಗೆಳೆಯನಾದ ಅರ್ಜುನನನ್ನು ಈ ಲೌಕಿಕ ದುಃಖ ಸಾಗರದಿಂದ ಉದ್ಧರಿಸುವ ಸಲುವಾಗಿ ಕೃಷ್ಣನು ಹಿಂದಿನ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಬಹು ವಿವರವಾಗಿ ವರ್ಣಿಸುತ್ತಾನೆ. ಸೊ ಇದು ಕೃಷ್ಣನ ಕರುಣೆ ನಮಗೆ ತೋರಿಸ್ಕೊ. ಸಾಕ್ಷಾತ್ಕಾರಕ್ಕೆ ಸೂಚಿಸಿದ ಮಾರ್ಗ ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆ. ಸೊ ಅಲ್ಲಿ ಕೃಷ್ಣ ಏನು ಮಾರ್ಗವನ್ನು ಹೇಳಿದ್ದಾರೆ? ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಆತ್ಮದ ಬಗ್ಗೆ ಹೇಳಿದ್ರು, ನೆಕ್ಸ್ಟ್ ಮಾಡ್ಕೊಳ್ಳಿಕ್ಕೆ ಬುದ್ಧಿಯೋಗ ಅಥವಾ ನಮ್ಮ ಜೀವನವನ್ನು ನಡೆಸಬೇಕು ಅಂತೇಳಿ ಕೃಷ್ಣ ಅಲ್ಲಿ ಹೇಳಿದ್ದಾರೆ. ಹಲವೊಮ್ಮೆ ಕೃಷ್ಣ ಪ್ರಜ್ಞೆ ಎಂದರೆ ಜಡತ್ವ ಎನ್ನುವ ತಪ್ಪು ಗ್ರಹಿಕೆ ಇರುವುದುಂಟು. ಸೊ ಈಗ ದೇವಟಿ ಆಗ್ಬಿಟ್ರೆ ನಮ್ದೆಲ್ಲ ಕೆಲಸ ಬಿಟ್ಬಿಡ್ಬೇಕು, ನಾವೆಲ್ಲೋ ಒಂದ್ ಕಡೆ ಹೋಗಿ ಎಲ್ಲೋ ಮಠದಲ್ಲಿ ಅಥವಾ ಕಾಡಿಗೆ ಹೋಗಿ ಕುತ್ಕೊಂಡು ಜಪ ಮಾಡ್ತಾ ಇರಬೇಕು. ಸೊ ಕೆಲವೊಬ್ರು ಇಂತಹ ಒಂದು ತಪ್ಪು ಗ್ರಹಿಕೆ ಇರುವಂತಹ ಸಾಧ್ಯತೆಗಳಿರುತ್ತೆ. ಇದು ಕೃಷ್ಣ ಪ್ರಜ್ಞೆ, ಭಕ್ತರಾಗುವುದು, ಕೃಷ್ಣನ ಭಕ್ತಿ ಮಾಡೋದು ಅಂತಂತಂದ್ರೆ ಎಲ್ಲಾ ಬಿಟ್ಬಿಟ್ಟು ಸನ್ಯಾಸ ತೆಗೆದುಕೊಂಡು ಯಾವುದೋ ಮಠ ಸೇರಬೇಕು ಅಥವಾ ಎಲ್ಲೋ ಹೋಗಿ ಕಾಡಿಗೆ ಹೋಗಿ ಒಬ್ಬರೇ ಕುತ್ಕೊಂಡು ಜಪ ಮಾಡ್ತಾ ಇರಬೇಕು. ಸೊ ಈ ರೀತಿಯಾಗಿ ಜನರ ತಪ್ಪು ಗ್ರಹಿಕೆ ಇರುತ್ತೆ. ಇಂತಹ ತಪ್ಪು ಗ್ರಹಿಕೆ ಇರುವ ಮನುಷ್ಯನು ಬಹುಬಾರಿ ಶ್ರೀಕೃಷ್ಣನ ಪಾವನ ನಾಮವನ್ನು ಜಪ ಮಾಡಿ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಸಾಧಿಸಲು ಏಕಾಂತವಾದ ಸ್ಥಳಕ್ಕೆ ಹೋಗಿ ಬಿಡುವುದುಂಟು. ಸೊ ಜನರಲ್ಲಿ ಅಷ್ಟೇ ಅಲ್ಲ, ಕೆಲವೊಂದ್ಸಾರಿ ಭಕ್ತರಲ್ಲಿ ಕೂಡ ಕೆಲವೊಬ್ರು ಭಕ್ತರು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ತಿದ್ರೆ ಅವರು ಏನ್ ತಿಳ್ಕೊಳ್ತಾರೆ, ನಾನು ಭಕ್ತನಾಗ್ಬೇಕಂದ್ರೆ ಎಲ್ಲಾ ಬಿಟ್ಬಿಟ್ಟು ಒಂದು ಏಕಾಂತವಾದ ಸ್ಥಳದಲ್ಲಿ ಹೋಗಿ ಜಪ ಮಾಡ್ತಾ ಕುತ್ಕೊಂಡು ಬಿಡಬೇಕು, ಸೊ ಆಗ ನಾನು ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಬಹುದು. ಸೊ ಈ ರೀತಿಯಾಗಿ ಕೆಲವು ಭಕ್ತರು ಮಾಡುವಂತ ಉದಾಹರಣೆಗಳಿದೆ. ಆದರೆ ಕೃಷ್ಣ ಪ್ರಜ್ಞೆಯ ಸಿದ್ಧಾಂತದಲ್ಲಿ ಶಿಕ್ಷಣ ಏಕಾಂತ ಸ್ಥಳದಲ್ಲಿ ಕೃಷ್ಣ ನಾಮ ಜಪ ಮಾಡುವುದಲ್ಲ. ಸೊ ಫಸ್ಟ್ ನಾವು ಈ ಕೃಷ್ಣ ಪ್ರಜ್ಞೆಯ ಸಿದ್ಧಾಂತವನ್ನು ತಿಳ್ಕೋಬೇಕು. ಅಂದ್ರೆ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತ ಜ್ಞಾನ ಏನಿದೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವು ನಮ್ಮ ಕೃಷ್ಣ ನಾಮದ ಜಪ ಮತ್ತೆ ಏನು ಭಕ್ತಿಯ ಸಾಧನೆ, ಈ ಸಿದ್ಧಾಂತವನ್ನು ನಾನು ಒಂದು ಕಡೆ ಕುತ್ಕೊಂಡು ಒಂದು ಏಕಾಂತ ಸ್ಥಳದಲ್ಲಿ ಹೋಗಿ ಜಪ ಮಾಡ್ತಾ ಕುತ್ಕೊಳ್ತೇನೆ, ಅದು ಅಪೇಕ್ಷಣೀಯ ಅಲ್ಲ, ಅದು ಎಕ್ಸ್ಪೆಕ್ಟೆಡ್ ಇಲ್ಲ. ಒಬ್ಬ ವ್ಯಕ್ತಿ ಏನ್ ಮಾಡ್ಕೋಬೇಕು, ಫಸ್ಟ್ ಈ ಶಿಕ್ಷಣವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅದನ್ನೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ಹೀಗೆ ಮಾಡೋದ್ರಿಂದ ಮುಗ್ಧ ಜನರ ಅಗ್ಗದ ಮೆಚ್ಚುಗೆ ಲಭ್ಯವಾಗಬಹುದು ಅಷ್ಟೇ. ಸೊ ಇದು ವಿಶೇಷವಾಗಿ ಏನಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಬೆಂಗಾಲಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಒಬ್ಬರು ಆವಿರ್ಭಾವ ಆಗಿದ್ದು ಮಾಯಾಪುರ ಅನ್ನುವಂತ ಒಂದು ಸ್ಥಳದಲ್ಲಿ. ಸೊ ಅವರ ಅನೇಕ ಭಕ್ತರಲ್ಲಿ ಹರಿದಾಸ್ ಠಾಕೂರ್ ಅಂತ ಒಬ್ಬ ಭಕ್ತರು. ಸೊ ಅವರು ತುಂಬಾ ಅದನ್ನ ಮಹಾಭಾಗವತ ಅಂತೇಳಿ ಹೇಳ್ತಾರೆ. ಮಹಾಭಾಗವತ ಅಂತಂತಂದ್ರೆ ಅವರು ಕೇವಲ 24 ಗಂಟೆ ಕೂಡ ಕೇವಲ ಕೃಷ್ಣನಾಮದ ಜಪವನ್ನೇ ಮಾಡ್ತಾ ಇರ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಎಲ್ಲಾ ಭಕ್ತರಲ್ಲೂ ಕೂಡ ಎಲ್ಲರೂ ನಿತ್ಯ ಸಿದ್ಧರು, ಅವರೆಲ್ಲ ಮಹಾಭಾಗವತರು. ಆದರೆ ಇವರು ಉದಾಹರಣೆ ತೋರಿಸ್ಲಿಕ್ಕೆ ಸೊ ಯಾವ ರೀತಿ ನಾವು ಕೃಷ್ಣನ ಜಪ ಮಾಡೋದು ಎಷ್ಟು ಅದರಲ್ಲಿ ಎಷ್ಟು ಆಸ್ವಾದನೆ ಇರುತ್ತೆ ಅಂತಂತಂದ್ರೆ, ಒಬ್ಬ ವ್ಯಕ್ತಿ ದಿವಸ 24 ಗಂಟೆಯಲ್ಲಿ ಆಲ್ಮೋಸ್ಟ್ 22 ಗಂಟೆವರೆಗೂ ಅವನು ಜಪಾನೆ ಮಾಡ್ತಾ ಇರಬಹುದು. ಅವರನ್ನ ನಾಮಾಚಾರ್ಯ ಅಂತೇಳಿ ಹೇಳ್ತಾರೆ. ಸೊ ಅವರು ಆ ರೀತಿಯಾಗಿ ಜಪವನ್ನು ಮಾಡ್ತಾ ಇದ್ರು. ಸೊ ಅವರನ್ನ ಇಮಿಟೇಟ್ ಮಾಡೋದು, ನಕಲ್ ಮಾಡೋದು ಆ ಸ್ತರದಲ್ಲಿ ಇಲ್ಲದೆ ಇದ್ರು ಕೂಡ ಅವರ ಹಾಗೇನೆ ನಕಲ್ ಮಾಡಿ ಅವಾಗ ಏನಾಗುತ್ತೆ, ಜನ ಎಲ್ಲ ನೋಡಿ
ಎಷ್ಟು ಕೇವಲ ಒಂದ್ ಕಡೆ ಕುತ್ಕೊಂಡು ಜಪ ಮಾಡ್ತಾ ಇದ್ದಾರೆ ಅಷ್ಟೇ, ಎಲ್ಲ ಅವರು ತ್ಯಾಗ ಮಾಡಿಬಿಟ್ಟಿದ್ದಾರೆ. ಸೊ ಒಂದು ಜನರ ಒಂದು ಚೀಪ್ ಪಬ್ಲಿಸಿಟಿ, ಒಂದು ಅಗ್ಗದ ಮೆಚ್ಚುಗೆ ಅಷ್ಟೇ ಲಭ್ಯವಾಗಬಹುದು. ಆ ಸ್ತರಕ್ಕೆ ಏರದೆ ಅದನ್ನು ನಕಲು ಮಾಡಿದ್ರೆ ಅದು ತುಂಬಾ ದಿವಸ ಉಳ್ಕೊಳ್ಳಿಕ್ಕೆ ಸಾಧ್ಯವಿರಲ್ಲ. ಆ ವ್ಯಕ್ತಿ ಏನಾಗ್ತಾನೆ, ಸ್ವಲ್ಪ ದಿವಸದಲ್ಲಿ ಅವನ ಪತನ ಆಗ್ಬಿಡುತ್ತೆ. ಸೊ ಭಕ್ತರಲ್ಲಿ ಕೂಡ ಕೆಲವೊಮ್ಮೆ ಈ ತರಹ ಒಂದು ತಪ್ಪು ಕಲ್ಪನೆಗಳು ಬರುವ ಸಾಧ್ಯತೆಗಳಿರುತ್ತೆ. ಅದನ್ನ ಇಲ್ಲಿ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಕೃಷ್ಣ ಪ್ರಜ್ಞೆ ಅಥವಾ ಬುದ್ಧಿ ಯೋಗ ಅಂದ್ರೆ ಆಧ್ಯಾತ್ಮಿಕ ಪ್ರಗತಿಯ ವಿಜ್ಞಾನದಲ್ಲಿ ಬುದ್ಧಿಯನ್ನು ತೊಡಗಿಸುವುದು. ಬುದ್ಧಿಯೋಗ ಎಂದರೆ ಕ್ರಿಯಾಶೀಲ ಬದುಕಿನಿಂದ ದೂರವಾಗಿ ಏಕಾಂತ ಸ್ಥಳದಲ್ಲಿ ವ್ರತ ತಪಸ್ಸುಗಳೇ ನಿರತನಾಗುವುದು ಎಂದೇ ಅರ್ಜುನನು ಭಾವಿಸಿದನು. ಸೊ ಅರ್ಜುನನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯ ತರ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಸೊ ಅವನು ಏನಂತೇಳಿ ತಿಳ್ಕೊಳ್ತಾ ಇದ್ದಾನೆ, ಬುದ್ಧಿಯೋಗ ಅಂತಂತಂದ್ರೆ ನಾನು ಎಲ್ಲ ನನ್ನ ಕ್ರಿಯಾಶೀಲ ಅದನ್ನೆಲ್ಲ ಬಿಟ್ಟು ಒಂದು ಏಕಾಂತ ಸ್ಥಳಕ್ಕೆ ಮಾಡ್ತಾ ಕುತ್ಕೋಬೇಕು. ಸೊ ಈ ರೀತಿಯಾಗಿ ಅರ್ಜುನನು ಕೂಡ ಭಾವಿಸ್ತಾ ಇದ್ದಾನೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಕೃಷ್ಣ ಪ್ರಜ್ಞೆಯನ್ನು ನೆಪ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಯುದ್ಧ ಮಾಡುವುದನ್ನು ತಪ್ಪಿಸಲು ಅವನು ಬಯಸಿದ. ಅರ್ಜುನ ಈಗ ಕೃಷ್ಣ ಪ್ರಜ್ಞೆ ನೆಪದಲ್ಲಿ ನಾನು ಡಿವೋಟಿ ಆಗ್ಬಿಡ್ತೇನೆ, ಎಲ್ಲಾ ಕೆಲಸ ಬಿಟ್ಟು ಅಲ್ಲಿ ಜಪ ಮಾಡ್ತಾ ತಪಸ್ಸು ಮಾಡ್ತಾ ವ್ರತಗಳನ್ನು ಮಾಡ್ತಾ ಯುದ್ಧದಿಂದ ನಾನು ತಪ್ಪಿಸ್ಕೋಬಹುದಾ? ಸೊ ಈ ರೀತಿಯಾಗಿ ಅರ್ಜುನನು ಕೂಡ ಅಂದ್ರೆ ಸಾಮಾನ್ಯ ವ್ಯಕ್ತಿಯ ತರ ಕೃಷ್ಣನಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆದರೆ ಶ್ರದ್ಧಾವಂತ ಶಿಷ್ಯನಾದ ಅವನು ಈ ವಿಷಯವನ್ನು ತನ್ನ ಗುರುವಿನ ಮುಂದಿಟ್ಟು ಅತ್ಯಂತ ಯೋಗ್ಯವಾದ ಕಾರ್ಯಮಾರ್ಗ ಯಾವುದೆಂದು ಪ್ರಶ್ನಿಸಿದ. ಸೊ ಅರ್ಜುನಲ್ಲಿ ಈ ಸಂದೇಹ ಬಂದ್ರು, ಈ ರೀತಿಯ ವಿಚಾರ ಬಂದ್ರು ಕೂಡ ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಒಬ್ಬ ಶ್ರದ್ಧಾವಂತ ಶಿಷ್ಯನಾಗಿ ಅವನು ತನ್ನ ಗುರುವಿನ ಮುಂದೆ ತನ್ನ ಸಂದೇಹವನ್ನು ಇಡ್ತಾ ಇದ್ದಾನೆ. ಮತ್ತೆ ಇದಕ್ಕೆ ಯೋಗ್ಯವಾದ ಮಾರ್ಗ ಯಾವುದು ಸರಿ ಅಂತೇಳಿ ಅವನು ಪ್ರಶ್ನಿಸ್ತಾ ಇದ್ದಾನೆ. ಸೊ ಇದು ಒಂದು ಶ್ರದ್ಧಾವಂತ ಶಿಷ್ಯನ ಲಕ್ಷಣ. ಏನೇ ಮನಸ್ಸಿನಲ್ಲಿ ಸಂದೇಹ ಇದ್ರು ಕೂಡ ಅದನ್ನ ಗುರುಗಳ ಮುಂದೆ ಅದನ್ನ ಮಾರ್ಗದರ್ಶನಕ್ಕಾಗಿ ಅದನ್ನ ಬಿಚ್ಚಿ ಹೇಳೋದು. ಉತ್ತರವಾಗಿ ಶ್ರೀಕೃಷ್ಣನು ಈ 3ನೇ ಅಧ್ಯಾಯದಲ್ಲಿ ಯೋಗವನ್ನು ಅಥವಾ ಕೃಷ್ಣ ಪ್ರಜ್ಞೆಯ ಕಾರ್ಯ ವಿವರಿಸಿದ. ಸೊ ಈ ಪ್ರಶ್ನೆ ಕೃಷ್ಣ ಏನ್ ಮಾಡ್ತಾನೆ, 3ನೇ ಅಧ್ಯಾಯ ಅಂದ್ರೆ ಏನು ಅಂತೇಳಿ ವಿಸ್ತಾರವಾಗಿ, ಕರ್ಮಯೋಗ ಅಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸವನ್ನು ಮಾಡುದು, ಅದಕ್ಕೆ ಕರ್ಮಯೋಗ ಅಂತೇಳಿ ಹೇಳುದು. ಅದನ್ನು ವಿಸ್ತಾರವಾಗಿ ಕೃಷ್ಣ ಅದನ್ನ ಈ ಅಧ್ಯಾಯದಲ್ಲಿ ವಿವರಿಸ್ತಾನೆ. 2ನೇ ಶ್ಲೋಕ. ಮತ್ತೆ ಅರ್ಜುನ ತನ್ನ ಪ್ರಶ್ನೆಯನ್ನೇ ಹೇಳ್ತಾ ಇರೋದು, ಕಂಟಿನ್ಯೂ ಮಾಡ್ತಾ ಇರೋದು. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಆಪ್ನುಯಾಂ. ಮತ್ತೆ ಅರ್ಜುನ ಕೇಳ್ತಾ ಇರೋದು, ವ್ಯಾಮಿಶ್ರೇಣೇವ ವಾಕ್ಯೇನ. ವ್ಯಾಮಿಶ್ರೇಣೇವ ವಾಕ್ಯ ಅಂತಂತಂದ್ರೆ ಸಂದಿಗ್ಧಾರ್ಥದ ಅಂದ್ರೆ ಕ್ಲಿಯರ್ ಆಗಿ ನನಗೆ ಅರ್ಥ ಆಗ್ತಾ ಇಲ್ಲ. ಕರ್ಮನು ಮಾಡ್ಬೇಕಂತ ಹೇಳ್ತಾ, ಯುದ್ಧನು ಮಾಡ್ಬೇಕಂತ ಹೇಳ್ತಾ ಇದೆಯಾ, ಮತ್ತೆ ಬುದ್ಧಿಯೋಗದಿಂದ ನನ್ನ ಜೀವನವನ್ನು ನಡೆಸ್ಬೇಕಂತೇಳಿ ಹೇಳ್ತಾ ಇದೆಯಾ. ಸೊ ಅರ್ಜುನನ ಪ್ರಕಾರ ಬುದ್ಧಿಯೋಗ ಅಂತಂತಂದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಜಪ ಮಾಡ್ತಾ ಕುತ್ಕೊಳ್ಳೋದು, ಮತ್ತೆ ಯುದ್ಧ ಮಾಡೋದು ಅಂದ್ರೆ ಅದಕ್ಕೆ ವಿರುದ್ಧವಾಗಿರೋದು. ಸೊ ಈ ರೀತಿಯಾಗಿ ನನಗೆ ಒಂದು ವ್ಯಾಮಿಶ್ರೇಣೇವ ವಾಕ್ಯೇನ ಯಾವ್ದಂತ ಖಚಿತವಾಗಿ ನೀನು ಹೇಳ್ತಾ ಇಲ್ಲ. ಬುದ್ಧಿ ಮೋಹಯಸೀವಮೆ. ಸೊ ನನ್ನ ಬುದ್ಧಿ ಏನಾಗ್ತಾ ಇದೆ, ಅದು ಭ್ರಾಂತಿಗೆ ಒಳಗಾಗ್ತಾ ಇದೆ. ಸೊ ಅದಕ್ಕಾಗಿ ತದೇಕಂ ವದ ನಿಶ್ಚಿತ್ಯ. ಸೊ ನನಗೆ ಯಾವ್ದಾದ್ರು ಒಂದು ಹೇಳು ನೀನು ನಿಶ್ಚಯವಾಗಿ, ನಾನು ಜಪ ಮಾಡ್ತಾ ಕುತ್ಕೋಬೇಕಾ ಅಥವಾ ಯುದ್ಧ ಮಾಡ್ಬೇಕಾ, ಯಾವ್ದು ಸರಿ ನನಗೆ ಒಂದು ಹೇಳು. ಈ ತರ ಮಿಕ್ಸಪ್ ಮಾಡಿ ಹೇಳಿದ್ರೆ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಏನ್ ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. ಶ್ರೇಯೋಹಂ ಆಪ್ನುಯಾನ್. ಸೊ ಯಾವ್ದ್ರಿಂದ ನನಗೆ ಶ್ರೇಯಸ್ಕರವಾಗುತ್ತೆ, ಅಲ್ಟಿಮೇಟ್ ಆಗಿ ಒಳ್ಳೇದಾಗುತ್ತೆ, ಅದನ್ನು ನನಗೆ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಭಾವಾರ್ಥ. ಹಿಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಗೆ ಪ್ರಸ್ತಾವನೆಯಾಗಿ ಸಾಂಖ್ಯಯೋಗ, ಬುದ್ಧಿಯೋಗ, ಬುದ್ಧಿಯ ಮೂಲಕ ಇಂದ್ರಿಯ ನಿಗ್ರಹ, ನಿಷ್ಕಾಮ ಕರ್ಮ, ಇಂತಹ ಹಲವು ಮಾತುಗಳನ್ನು ಆರಂಭಿಕ ಶಿಷ್ಯನ ಸ್ಥಾನವನ್ನು ವಿವರಿಸಿದೆ. ಸೊ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಏನು ಹೇಳಲಾಗಿದೆ, ಒಂದು ಪ್ರಸ್ತಾವನೆಯ ರೂಪದಲ್ಲಿ, ಅಂದ್ರೆ ಮುಂದೆ ಏನೇನು ಬರೋದಿದೆ ಭಗವದ್ಗೀತೆಯಲ್ಲಿ ಅದನ್ನೆಲ್ಲಾನು ಕೃಷ್ಣ 2ನೇ ಅಧ್ಯಾಯದಲ್ಲಿ ಒಂದು ಪ್ರಸ್ತಾವನೆಯಾಗಿ ಸಿನಾಪ್ಸಿಸ್ ಆಗಿ ಅದನ್ನ
ಹೇಳಲಾಗಿದೆ, ಕೃಷ್ಣ ಅದನ್ನು ಹೇಳಿದ್ದಿದೆ. ಸೊ ಅಲ್ಲಿ ಕೃಷ್ಣ ಸಾಂಖ್ಯದ ಬಗ್ಗೆ ಹೇಳಿದ್ದಿದೆ, ಸಾಂಖ್ಯ ಯೋಗ, ಬುದ್ಧಿ ಯೋಗದ ಬಗ್ಗೆ ಹೇಳಿದ್ದಿದೆ. ಆಮೇಲೆ ಬುದ್ಧಿಯ ಮೂಲಕ ಹೇಗೆ ನಾವು ಇಂದ್ರಿಯಗಳನ್ನು ನಿಗ್ರಹ ಮಾಡಬಹುದು ಅದನ್ನು ಕೂಡ ಹೇಳಲಾಗಿದೆ. ಮತ್ತೆ ನಿಷ್ಕಾಮ ಕರ್ಮ, ಯಾವುದೇ ರೀತಿಯ ಕಾಮದ ಆಸೆ ಇಲ್ಲದೆ ನಾವು ಕೇವಲ ಭಗವಂತನ ಸಂತೋಷಕ್ಕಾಗಿ, ಭಗವಂತನನ್ನು ತೃಪ್ತಪಡಿಸುವುದಕ್ಕಾಗಿ ನಮ್ಮ ಕರ್ಮಗಳನ್ನು ಮಾಡುವುದು. ಇಂತಹ ಹಲವು ಮಾರ್ಗಗಳನ್ನು ಕೃಷ್ಣ ಅದರಲ್ಲಿ ವಿವರಿಸಿದ. ಇವನ್ನು ವ್ಯವಸ್ಥಿತವಾಗಿ ಸಮ್ಮರಿಯಾಗಿ ಹೇಳಲಾಗಿದೆ, ಅದಕ್ಕೆ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಹೇಳಿರಲಿಲ್ಲ. ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನೂ ವ್ಯವಸ್ಥಿತವಾಗಿ ಕೊಡಬೇಕು. ತಪ್ಪು ಗ್ರಹಿಕೆ ಇಲ್ಲದೆ ಇವನ್ನು ಸ್ವೀಕರಿಸುವುದು ಸಾಧ್ಯವಾಗುವಂತೆ ಗೊಂದಲಮಯವೆಂದು ಕಾಣುವ ಈ ವಿಷಯಗಳನ್ನು ಸ್ಪಷ್ಟಪಡಿಸಲು ಅರ್ಜುನನು ಬಯಸಿದನು. ಸೊ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಇದು ಈಸಿಯಾಗಿ ಅರ್ಥ ಆಗಬೇಕು. ಸೊ ತುಂಬಾ ಕಷ್ಟಕರವಾಗಿ ಕಾಣಬಾರದು. ಸೊ ಇನ್ನೂ ಸ್ಪಷ್ಟವಾಗಿ ಇದನ್ನು ಕೃಷ್ಣನ ಮುಖಾಂತರ ಇದನ್ನು ನಾನು ತಿಳಿದುಕೊಂಡ್ರೆ ಮುಂದೆ ಸಾಮಾನ್ಯ ಜನರಿಗೂ ಕೂಡ ಈ ವಿಚಾರ ಇನ್ನೂ ಸುಲಭವಾಗಿ ಅರ್ಥವಾಗುತ್ತೆ. ಸೊ ಈ ಒಂದು ದೃಷ್ಟಿಕೋನದಿಂದ ಅರ್ಜುನನು ಈ ಪ್ರಶ್ನೆಗಳನ್ನು ಕೇಳಿ ಇನ್ನೂ ಸ್ಪಷ್ಟವಾಗಿ ಕೃಷ್ಣನಿಂದ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಮಾತಿನ ಚಮತ್ಕಾರದಿಂದ ಅರ್ಜುನನಿಗೆ ಗೊಂದಲವನ್ನುಂಟು ಮಾಡುವುದು ಕೃಷ್ಣನ ಉದ್ದೇಶವಲ್ಲದಿದ್ದರೂ ಅರ್ಜುನನಿಗೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯು ನಿಷ್ಕ್ರಿಯತೆಯೇ ಅಥವಾ ಕ್ರಿಯಾಶೀಲತೆಯೇ ಎಂಬುದು ಅರ್ಥವಾಗಲಿಲ್ಲ. ಸೊ ಕೃಷ್ಣನ ಉದ್ದೇಶ ಏನೂ ಇರಲಿಲ್ಲ, ನಾನು ಈ ತರ ಹೇಳಿಬಿಟ್ಟು ಎರಡೂ ಮಿಕ್ಸಪ್ ಮಾಡಿ ಅರ್ಜುನನಿಗೆ ಕನ್ಫ್ಯೂಸ್ ಆಗಬೇಕು, ಆ ತರ ಕೃಷ್ಣನ ಉದ್ದೇಶ ಇಲ್ಲದೆ ಇದ್ರು ಅರ್ಜುನನಿಗೆ ಡೌಟ್ ಆಯ್ತು. ಕೃಷ್ಣ ಪ್ರಜ್ಞೆ ಅಂತಂತಂದ್ರೆ ಭಗವಂತನ ಭಕ್ತಿಯಲ್ಲಿ ತೊಡಗಿಕೊಳ್ಳುವುದಂತಂದ್ರೆ ಅದು ನಿಷ್ಕ್ರಿಯತೆಯೇನಾ, ಎಲ್ಲ ಕೆಲಸ ಬಿಟ್ಬಿಟ್ಟು ನಾವು ಎಲ್ಲೋ ಒಂದು ಕಾಡಿಗೆ ಹೋಗಿ ಮಾಡ್ತಾ ಕೂತ್ಕೊಳ್ಳೋದ ಇದ, ಅಥವಾ ಕ್ರಿಯಾಶೀಲತೆಯೇ ಮಾಡ್ತೇನೆ ನಾವು ಭಕ್ತಿಯನ್ನು ಮಾಡುವುದಾ? ಸೊ ಇದು ಅರ್ಜುನನಿಗೆ ಕ್ಲಿಯರ್ ಆಗಿ ಅರ್ಥ ಆಗಿರ್ಲಿಲ್ಲ. ಸೊ ಅದನ್ನು ಕ್ಲಾರಿಫೈ ಮಾಡ್ಲಿಕ್ಕೆ, ಅದನ್ನು ಸ್ಪಷ್ಟಪಡಿಸ್ಕೊಳ್ಳಿಕ್ಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇರೋದು. ಎಂದರೆ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು, ಸೊ ಮುಂದೆ ಭಗವದ್ಗೀತೆಯ ಈ ರಹಸ್ಯವನ್ನು ತಿಳಿದುಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಬಯಸುವ ಯಾರು ಮುಂದಿನ ಗಂಭೀರ ಅಭ್ಯಾಸಿಗಳು, ವಿದ್ಯಾರ್ಥಿಗಳಿರ್ತಾರೆ, ಸೊ ಅವರಿಗೆ ಅರ್ಜುನ ಪ್ರಶ್ನೆ ಕೇಳುವ ಮೂಲಕ ಈ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಸೊ ನಾವು ಮುಂದೆನೂ ನೋಡ್ತೇವೆ, ಅರ್ಜುನ ಕೇಳೋ ಪ್ರಶ್ನೆಗಳು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ಅರ್ಜುನ ಕೇಳ್ತಾನೆ. ಏನೋ ಒಂದು ಪ್ರಶ್ನೆ ಹೇಳಿದಾಗ ಅದಕ್ಕೆ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಕೆಲವೊಂದ್ಸಲ ನಮಗೂ ಅದೇ ಪ್ರಶ್ನೆಗಳಿರುತ್ತೆ. ಸೊ ಅದನ್ನ ಕೇಳಿದಾಗ ನಮಗೂ ಕ್ಲಿಯರ್ ಆಗಿಬಿಡುತ್ತೆ, ಓ ಹೌದಲ್ಲ, ನನಗೂ ಇದೇ ಡೌಟ್ ಬಂದಿತ್ತು. ಸೊ ಈಗ ಅರ್ಜುನ ಅದನ್ನ ಪ್ರಶ್ನೆಯನ್ನು ಕೇಳಿದಾನೆ, ಇದರಿಂದ ಕ್ಲಿಯರ್ ಆಯ್ತು ಅಂತೇಳಿ. ಇಲ್ಲಿ ಅರ್ಜುನ ಮುಂದೆ ಯಾರು ಭಗವದ್ಗೀತೆಯನ್ನು ಸ್ಟಡಿ ಮಾಡೋರಿದ್ದಾರೆ ಅವರಿಗೆ ಸುಲಭವಾಗಲಿ ಅಂತೇಳಿ ಕೇಳಿ ಅಂತೇಳಿ ಅರ್ಜುನ ಇಲ್ಲಿ ಬಯಸ್ತಾ ಇದ್ದಾನೆ. ಸೊ ಅರ್ಜುನ ಕೇಳಿದಂತ ಈ ಪ್ರಶ್ನೆಗಳಿಗೆ ಕೃಷ್ಣ ಉತ್ತರ ಕೊಡ್ತಾರೆ 3ನೇ ಶ್ಲೋಕದಲ್ಲಿ. ಭಗವಾನುವಾಚ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಲೋಕೆ ಅಸ್ಮಿನ್, ಸೊ ಈ ಲೋಕದಲ್ಲಿ ವಿವಿಧ ನಿಷ್ಠಾ, 2 ಪ್ರಕಾರದ ನಿಷ್ಠಾವಂತರಿದ್ದಾರೆ, ಅದನ್ನು ನಾನು ಮುಂಚೆನೆ ಹೇಳಿದ್ದೇನೆ. ಪುರಾ ಪ್ರೋಕ್ತ ಮಯಾ ನಘ. ಸೊ ಅನಘ ಅಂತಂತಂದ್ರೆ ಪಾಪರಹಿತನಾದವನೇ. ಸೊ ಅರ್ಜುನನು ಯಾವುದೇ ರೀತಿಯ ಪಾಪಗಳನ್ನು ಮಾಡಿರ್ಲಿಲ್ಲ ತನ್ನ ಜೀವನದಲ್ಲಿ. ನೋಡಿ, ನಾವೆಲ್ಲ ಎಷ್ಟೋ ಪಾಪಗಳನ್ನು ಮಾಡಿರ್ತೇವೆ, ಆದ್ರೆ ಅರ್ಜುನ ಇಲ್ಲಿ ಅವನು ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ರೀತಿಯ ಪಾಪಕೃತ್ಯವನ್ನು ಮಾಡಿಲ್ಲ. ಅಂದ್ರೆ ಶುದ್ಧ ಭಕ್ತ, ಭಗವಂತನ ಶುದ್ಧ ಭಕ್ತರಾಗಿರೋರು ಯಾವುದೇ ರೀತಿಯ ಪಾಪಕರ್ಮಗಳಲ್ಲಿ ತೊಡಗಿಕೊಳ್ಳುವುದಿಲ್ಲ. ಅದಕ್ಕಾಗಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಅನಘ, ಪಾಪರಹಿತನೇ ಅಂಥೇಳಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಸೊ 2 ಪ್ರಕಾರದ ನಿಷ್ಠಾವಂತರು ಇರ್ತಾರೆ. ಅವರು ಶ್ರದ್ಧೆಯಿಂದ ಕೆಲವೊಬ್ರು ಜ್ಞಾನಯೋಗದ ಮುಖಾಂತರ, ಮತ್ತೆ ಕೆಲವೊಬ್ರು ಕರ್ಮಯೋಗದ ಮುಖಾಂತರ ಸಿದ್ಧಿಯನ್ನು ಹೊಂದಲಿಕ್ಕೆ ಪ್ರಯತ್ನ. ಅನುವಾದ: ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾಪರಹಿತನಾದ ಅರ್ಜುನನೇ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು 2 ಬಗೆಯ ಮನುಷ್ಯರು ಪ್ರಯತ್ನಿಸ ಎಂದು ಆಗಲೇ ಹೇಳಿದ್ದೇನೆ.
ಪ್ರಯತ್ನ ಪಡ್ತಿರ್ತಾರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲಿಕ್ಕೆ. ಕೆಲವರು ಅದನ್ನು ಅನುಭವಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ. ಅವರನ್ನ ಜ್ಞಾನಿಗಳಂತ ಹೇಳ್ತಾರೆ. ಸೊ ಅವರು ನಾವು ಇದಕ್ಕೂ ಮುಂಚೆನೂ ಚರ್ಚೆ ಮಾಡಿರೋ ಪ್ರಕಾರ ಜ್ಞಾನಿ ಅಂತಂತಂದ್ರೆ ಅವರು ವಿಶೇಷವಾಗಿ ವೇದಗಳಲ್ಲಿ ಕೊಟ್ಟಿರುವಂತಹ ಉಪನಿಷದಾಗಲಿ ಅಥವಾ ಬ್ರಹ್ಮಸೂತ್ರಗಳಾಗಲಿ ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಆತ್ಮ ಅಂದ್ರೆ ಏನು, ಪರಮಸತ್ಯ ಅಂದ್ರೆ ಏನು ಅದನ್ನು ತಿಳಿದುಕೊಳ್ಳಿಕ್ಕೆ ಅವರು ಪ್ರಯತ್ನ ಪಡ್ತಿರ್ತಾರೆ. ಸೊ ಅವರು ಒಂದು ಕ್ಯಾಟಗರಿಯ ಆಧ್ಯಾತ್ಮಿಕವಾದಿಗಳು. ಅವರು ಕೂಡ ಆಧ್ಯಾತ್ಮಿಕವಾದಿಗಳು. ಅವರು ಈ ಭೌತಿಕ ಸಂಸಾರದಲ್ಲಿ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಇದು ನಶ್ವರ ಅಂತೇಳಿ ಅವರು ಆಧ್ಯಾತ್ಮದ ಹತ್ರ ಇಂಟ್ರೆಸ್ಟ್ ಅನ್ನು ತೋರಿಸಿರ್ತಾರೆ. ಆದರೆ ಅವರು ಈ ಉಪನಿಷತ್ ಮತ್ತು ವೇದಾಂತಗಳ ಅದನ್ನು ಓದಿ ನಾನು ಈ ಪರಮ ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಸೊ ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಸಾಂಖ್ಯ ಯೋಗಿನ ಜ್ಞಾನಯೋಗೇನ ಸಾಂಖ್ಯಾನಾಂ. ಮತ್ತೆ ಎರಡನೇ ಕ್ಯಾಟಗರಿ ಅಂತಂತಂದ್ರೆ ಕರ್ಮಯೋಗೇನ ಯೋಗಿನಾಂ. ಕೆಲವರು ಭಕ್ತಿ ಸೇವೆಯ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲಿಕ್ಕೆ ಯತ್ನಿಸುತ್ತಿರುತ್ತಾರೆ. ಎರಡು ಪ್ರಕಾರದ ಆಧ್ಯಾತ್ಮಿಕವಾದಿಗಳ ಬಗ್ಗೆ ಹೇಳ್ತಾ ಇರೋದು. ಒಂದು ಜ್ಞಾನಯೋಗಿಗಳು, ಇನ್ನೊಂದು ಕರ್ಮಯೋಗಿ ಅಥವಾ ಭಕ್ತಿ ಯೋಗಿಗಳು. ಎರಡು ಆದರೆ ಅವರು ಜ್ಞಾನದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಲಿಕ್ಕೆ ಎರಡನೆಯವರು ಅವರು ಭಗವಂತನನ್ನು ಪ್ರಾಪ್ತಿ ಮಾಡಲಿಕ್ಕೆ ಅವರು ಪ್ರಯತ್ನಿಸ್ತಿದ್ದಾರೆ. ಭಾವಾರ್ಥ 2ನೇ ಅಧ್ಯಾಯದ 39ನೆಯ ಶ್ಲೋಕದಲ್ಲಿ ಭಗವಂತನು 2 ಮಾರ್ಗಗಳನ್ನು ವಿವರಿಸಿದನು, ಸಾಂಖ್ಯಯೋಗ ಮತ್ತು ಕರ್ಮಯೋಗ ಅಥವಾ ಬುದ್ಧಿಯೋಗ. ಸೊ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಈ ಆತ್ಮದ ಬಗ್ಗೆ ಎಲ್ಲ ವಿವರಣೆ ಆದ್ಮೇಲೆ ಕೃಷ್ಣ ಹೇಳುದು, ಇಲ್ಲಿವರೆಗೆ ನಾನು ಸಾಂಖ್ಯದ ಮುಖಾಂತರ ಆತ್ಮದ ಬಗ್ಗೆ ನಾನು ನಿನಗೆ ಹೇಳಿದ್ದೇನೆ, ಇನ್ನು ಮೇಲೆ ನಾನು ಬುದ್ಧಿಯೋಗದ ಬಗ್ಗೆ ಹೇಳ್ತೇನೆ ಅಂತೇಳಿ ಅಲ್ಲಿ 39ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏಷಾತೆ ಅಭಿಹಿತ ಸಾಂಖ್ಯೆ ಬುದ್ಧಿರ್ಯೋಗೇತು ಇಮಾಂ ಶೃಣು. ಇಲ್ಲಿವರೆಗೆ ನಾನು ಯೋಗದ ಪ್ರಕಾರ ಆತ್ಮ ಅಂದ್ರೆ ಏನು, ಯಾಕಂದ್ರೆ ಅಲ್ಲಿ ಆತ್ಮದ ಲಕ್ಷಣಗಳನ್ನ ವಿವರವಾಗಿ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಸಾಂಖ್ಯ ಯೋಗ ಅಂತೇಳಿ ಹೇಳ್ತಾರೆ. ಅದಕ್ಕೆ ಸಾಂಖ್ಯ ಅಂತಂತಂದ್ರೆ ಡಿಟೇಲ್ ಆಗಿ ಅದನ್ನ ಸ್ಟಡಿ ಮಾಡೋದು, ಅದಕ್ಕೆ ಸಾಂಖ್ಯ ಅಂತೇಳಿ ಹೇಳ್ತಾರೆ. ಹೇಗೆ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾರಲ್ವಾ, ಬೇರೆ ಬೇರೆ ಏನು ಲಾಸ್ಗಳಿದೆ, ಪ್ರಕೃತಿಯ ನಿಯಮಗಳಿದೆ, ಅದನ್ನ ಸ್ಟಡಿ ಮಾಡಿ ಅವರು ಯಾವುದೋ ಒಂದು ಎಲಿಮೆಂಟ್ಸ್ ತಗೊಂಡು ಅದನ್ನ ಸ್ಟಡಿ ಮಾಡ್ತಾರೆ. ಸೊ ಡಿಟೇಲ್ ಆಗಿ ಸ್ಟಡಿ ಮಾಡೋದಕ್ಕೆ ಸಾಂಖ್ಯ ಅಂತೇಳಿ ಹೇಳ್ತಾರೆ. ಸೊ ಆತ್ಮದ ಬಗ್ಗೆ ಕೂಡ ಈ ಸಾಂಖ್ಯ ಯೋಗದ ಮುಖಾಂತರ ಹೇಳಿದ್ದೆ ಅಂತೇಳಿ ಕೃಷ್ಣ ಅಲ್ಲಿ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳಿ, ಇನ್ಮೇಲೆ ಕರ್ಮಯೋಗ ಅಥವಾ ಭಕ್ತಿಯೋಗ ಸೆಕೆಂಡ್ ಪಾರ್ಟ್ ಅನ್ನ ಶುರು ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ 2ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಭಗವಂತನು 2 ಮಾರ್ಗಗಳನ್ನು ವಿವರಿಸಿದನು, ಸಾಂಖ್ಯಯೋಗ ಮತ್ತು ಕರ್ಮಯೋಗ ಅಥವಾ ಬುದ್ಧಿಯೋಗ. ಈ ಶ್ಲೋಕದಲ್ಲಿ ಭಗವಂತನು ಇದನ್ನು ಇನ್ನೂ ವಿಸ್ತಾರವಾಗಿ ವಿವರಿಸುತ್ತಾನೆ. ಸೊ ಅಲ್ಲೇನು ಹೇಳಿದ್ದಿದೆ ಅದನ್ನು ಇನ್ನೂ ಡೀಟೇಲ್ ಆಗಿ ಇನ್ಮುಂದೆ ನಾವು ಅದನ್ನು ನೋಡ್ಲಿಕ್ಕೆ ಪ್ರಾರಂಭಿಸ್ತೇವೆ. ಸಾಂಖ್ಯಯೋಗವು ಆತ್ಮ ಮತ್ತು ಜಡವಸ್ತು ಇವುಗಳ ಸ್ವರೂಪದ ವಿಶ್ಲೇಷಣಾತ್ಮಕ ಅಧ್ಯಯನ. ತುಂಬಾ ವಿಶ್ಲೇಷಣೆ ಮಾಡಿ ಜಡವಸ್ತು ಅಂದ್ರೆ ಯಾವುದು, ಆಧ್ಯಾತ್ಮಿಕ ವಸ್ತು ಯಾವುದು, ಸೊ ಇದನ್ನು ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡೋದಕ್ಕೆ ಅದಕ್ಕೆ ಸಾಂಖ್ಯಯೋಗ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ಶರೀರ ಇಂದ್ರಿಯಗಳಿಂದ ಕೂಡಿದೆ, ಪಂಚ ಇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಆಮೇಲೆ ಮನಸ್ಸಿದೆ, ಆಮೇಲೆ ಬುದ್ಧಿ ಇದೆ, ಆಮೇಲೆ ಅಹಂಕಾರ ಇದೆ, ಇದೆಲ್ಲದಕ್ಕೂ ಮೇಲೆ ಆತ್ಮ ಇದೆ. ಸೊ ಇದನ್ನ ವಿಶ್ಲೇಷಣಾತ್ಮಕವಾಗಿ ಏನು ಸ್ಟಡಿ ಮಾಡ್ತಾರೆ ಅದಕ್ಕೆ ಸಾಂಖ್ಯಯೋಗ ಅಂತೇಳಿ ಹೇಳ್ತಾರೆ. ಪ್ರಯೋಗಗಳಿಂದ ಪಡೆದ ತಿಳುವಳಿಕೆಯ ಮೂಲಕ ಮತ್ತು ತತ್ವಶಾಸ್ತ್ರದ ಮೂಲಕ ವಿಷಯಗಳ ಬಗ್ಗೆ ಊಹಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಯಸುವವರಿಗೆ ಸಾಂಖ್ಯಯೋಗವು ವಸ್ತು. ಯಾರು ಜ್ಞಾನಿಗಳಿರ್ತಾರೆ ಅವರು ಈ ತತ್ವಶಾಸ್ತ್ರ ಅಂತಂದ್ರೆ ಇದು ಉಪನಿಷತ್ ಮತ್ತೆ ಸೂತ್ರಗಳು ಅಥವಾ ವೇದಾಂತ ಸೂತ್ರಗಳು. ಸೊ ಯಾರು ಈ ಆತ್ಮವನ್ನು ತಿಳಿದುಕೊಳ್ಳಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇರ್ತಾರೆ. ಸೊ ಅವರು ಈ ಸಾಂಖ್ಯ ಯೋಗವನ್ನು ಫಾಲೋ ಮಾಡ್ತಾರೆ, ಅದನ್ನು ಅವರು ಅನುಸರಿಸ್ತಾರೆ. 2ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ ವಿವರಿಸಿರುವಂತೆ ಇನ್ನೊಂದು ವರ್ಗದ ಜನರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಾರೆ. ಸೊ 2ನೇ ವರ್ಗದ ಜನರು ಅವ್ರೇನ್ ಮಾಡ್ತಾರೆ, ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸವನ್ನು ಮಾಡ್ತಾರೆ.
39ನೇ ಶ್ಲೋಕದಲ್ಲಿಯೂ ಭಗವಂತನು ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯ ತತ್ವಗಳಿಗೆ ಅನುಗುಣವಾಗಿ ಕಾರ್ಯ ಮಾಡುವುದರಿಂದಲೂ ಕರ್ಮ ಬಂಧನದಿಂದ ಮುಕ್ತವಾಗಬಹುದು ಎಂದು ವಿವರಿಸುತ್ತಾನೆ. ಸೊ ಕೇವಲ ಈ ಜ್ಞಾನ ಮಾರ್ಗದಿಂದ ಮಾತ್ರ ನಾವು ಈ ಕರ್ಮ ಬಂಧನದಿಂದ ಮುಕ್ತರಾಗ್ತೇವೆ ಅಂತೇಳಿ ಇಲ್ಲ. ನಾವು ಕರ್ಮ ಮಾಡ್ತಾ ಮಾಡ್ತಾ ಕೂಡ ಕರ್ಮದ ಬಂಧನದಿಂದ ಮುಕ್ತರಾಗಬಹುದು. ಸೊ ಇದು ವಿಶೇಷವಾಗಿದೆ. ಯಾಕಂದ್ರೆ ಜನರಲ್ ಆಗಿ ಏನ್ ತಿಳ್ಕೊಳ್ತಾರೆ ಜನ, ನಾವು ಕರ್ಮ ಮಾಡ್ತಾ ಇದ್ರೆ ಆ ಕರ್ಮಕ್ಕೆ ಒಂದು ಪ್ರತಿಫಲ ಇದ್ದೇ ಇರುತ್ತೆ, ಅದರಿಂದ ನಾನು ಬಂಧನಕ್ಕೆ ಒಳಗಾಗ್ತೇನೆ. ಸೊ ಈ ಕರ್ಮ ಬಂಧನದಿಂದ ನಾನು ಮುಕ್ತನಾಗ್ಬೇಕಂದ್ರೆ ನಾನು ಕರ್ಮ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕು. ನಾನು ಏನು ಕೆಲಸ ಮಾಡಬಾರ್ದು, ಸುಮ್ಮನೆ ಕೂತ್ಕೊಂಡು ಶಾಸ್ತ್ರ ಅಧ್ಯಯನ ಮಾಡಬೇಕು, ಇಲ್ಲಾಂದ್ರೆ ತಪಸ್ಸುಗಳನ್ನು ಮಾಡ್ತಾ ಇರಬೇಕು, ವ್ರತಗಳನ್ನು ಮಾಡ್ತಾ ಇರಬೇಕು. ಆವಾಗ ನಾನು ಕರ್ಮ ಬಂಧನದಿಂದ ಮುಕ್ತನಾಗುತ್ತೇನೆ. ಸೊ ಇದು ಒಂದು ರೀತಿಯ ಮುಕ್ತಿ ಆಗುವ ವಿಧಾನ. ಇನ್ನೊಂದು ವಿಧಾನ ಅಂತಂತಂದ್ರೆ ಕರ್ಮ ಯೋಗ ಮಾಡಿ ಕರ್ಮ ಬಂಧನದಿಂದ ಮುಕ್ತರಾಗುವುದು. ಅದರಿಂದಲೂ ನಾವು ಕರ್ಮ ಬಂಧನದಿಂದ ಮುಕ್ತ ಕೂಡ ಕೃಷ್ಣ ಭಗವದ್ಗೀತೆಯಲ್ಲಿ ಎಕ್ಸ್ಪ್ಲೇನ್. ಅದು ಈಸಿ ಮೆಥಡ್, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಎಲ್ಲರೂ ಎಲ್ಲ ತಪಸ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗಲ್ಲ, ವಿಶೇಷವಾಗಿ ಈ ಕಲಿಯುಗದಲ್ಲಿ. ಸೊ ಅದಕ್ಕಾಗಿ ಮತ್ತೆ ಅದು ಸುಲಭ ಕೂಡ ಅಲ್ಲ, ಅದು ತುಂಬಾ ಕಷ್ಟಕರವಾಗಿದ್ದು. ಅದು ನಾವು ಮುಂದೆ ನೋಡ್ತೇವೆ. ಐ ಥಿಂಕ್ 13ನೇ ಅಧ್ಯಾಯದಲ್ಲಿ ಅಥವಾ 12ನೇ ಅಧ್ಯಾಯದಲ್ಲಿ ಮತ್ತೆ ಅದು ಅರ್ಜುನ ಪ್ರಶ್ನೆ ಕೇಳ್ತಾನೆ ಮುಂದೆ. ಇದು ಕೂಡ ಅಂದ್ರೆ ಈ ಎರಡರಲ್ಲಿ ಯಾವುದು ಉತ್ತಮ ಅಂತ ಹೇಳಿ, ಯಾರು ನಿನ್ನ ನಿರಾಕಾರ ಸ್ವರೂಪ ಅದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಮತ್ತೆ ಯಾರು ನಿನ್ನ ಭಕ್ತಿಯಲ್ಲಿ ತೊಡಕೊಂಡಿರ್ತಾರೆ. ಸೊ ಎರಡರಲ್ಲಿ ಯಾರು ಉತ್ತಮ ಅಂತೇಳಿ ಕೃಷ್ಣ ಮುಂದೆ ಅರ್ಜುನ ಮುಂದೆ ಪ್ರಶ್ನೆ ಕೇಳಿದಾಗ ಅದಕ್ಕೆ ಕೃಷ್ಣ ಉತ್ತರವಾಗಿ ಹೇಳೋದು, ಕ್ಲೇಶ ಅಧಿಕತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸಾಂ. ಸೊ ಅವ್ಯಕ್ತಕ್ಕೆ ಯಾರು ಆಸಕ್ತರಾಗಿರ್ತಾರೆ ಅವರಿಗೆ ಏನು ಪ್ರಗತಿ ಮಾಡೋದು ಆ ಮಾರ್ಗದಲ್ಲಿ ತುಂಬಾ ಕಷ್ಟ ಅಂತೇಳಿ ಕೃಷ್ಣ ಹೇಳ್ತಾರೆ. ಸೊ ಸುಲಭವಾಗಿ ಮಾಡುವುದಂತಂದ್ರೆ ಈ ಕರ್ಮಯೋಗ ಅಥವಾ ಬುದ್ಧಿಯೋಗ ಅಥವಾ ಭಕ್ತಿ ಯೋಗ. ಸೊ ಕರ್ಮವನ್ನು ಮಾಡ್ತಾ ಕೂಡ ನಾವು ಕರ್ಮ ಬಂಧನದಿಂದ ಮುಕ್ತರಾಗಬಹುದು. ಈ ಪ್ರಕ್ರಿಯೆಯಲ್ಲಿ ದೋಷವಿಲ್ಲ ಎಂದು ಹೇಳಿದ್ದಾನೆ. ಸೊ ಇದರಲ್ಲಿ ಯಾವುದೇ ದೋಷವಿಲ್ಲ, ನಾವು ಮತ್ತೆ ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ ಭಕ್ತಿಯನ್ನು ಮಾಡೋ ಮುಖಾಂತರ. 61ನೇ ಶ್ಲೋಕದಲ್ಲಿ ಇದೇ ತತ್ವವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸಿದೆ. ಶ್ಲೋಕ ಯಾವುದು ಅನ್ಸ ನೋಡ್ಬಿಡ. ಸರ್ವಾಣಿ ಸಂಯಮ್ಯ ಪರಃ ವಶೇ ಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರು ತನ್ನ ಎಲ್ಲಾ ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟು ನನ್ನ ಸೇವೆಯಲ್ಲಿ ತೊಡಕೊಂಡಿರ್ತಾನೆ, ಸ್ವಂತ ವ್ಯಕ್ತಿಯ ಇಂದ್ರಿಯಗಳು ನಿಜವಾಗಿ ವಶದಲ್ಲಿರುತ್ತವೆ, ಸ್ವಂತ ವ್ಯಕ್ತಿಯ ಪ್ರಜ್ಞೆ ಪ್ರತಿಷ್ಠಿತವಾಗಿರುತ್ತೆ, ಅಂದ್ರೆ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾನೆ ಅಂತೇಳಿ. 69ನೇ ಶ್ಲೋಕ 61ನೇ ಶ್ಲೋಕ. ಸೊ ಇಲ್ಲಿ ಈ ಪ್ರಕ್ರಿಯೆಯಲ್ಲಿ ದೋಷವಿಲ್ಲ ಎಂದು ಹೇಳಿದ್ದಾನೆ. 61ನೇ ಶ್ಲೋಕದಲ್ಲಿ ಇದೇ ತತ್ವವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸಿದೆ. ಬುದ್ಧಿಯೋಗವು ಪರಮೋನ್ನತವಾದದ್ದನ್ನು, ಇನ್ನೂ ನಿರ್ದಿಷ್ಟವಾಗಿ ಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಬೇಕು ಮತ್ತು ಈ ರೀತಿಯಲ್ಲಿ ಎಲ್ಲ ಇಂದ್ರಿಯಗಳನ್ನು ಬಹು ಸುಲಭವಾಗಿ ನಿಗ್ರಹಿಸಬಹುದು. ಇಲ್ಲಿ ನಾವು ನೋಟ್ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ 61ನೇ ಶ್ಲೋಕದಲ್ಲಿ ಕೇವಲ ಇಂದ್ರಿಯ ನಿಗ್ರಹವನ್ನು ಮಾಡಿದ್ರಷ್ಟೇ ಸಾಕಾಗೋದಿಲ್ಲ. ಯಾಕಂದ್ರೆ ಎಷ್ಟೋ ಜನ ತಪಸ್ವಿಗಳಿದ್ದಾರೆ, ಎಷ್ಟೋ ಜನ ಯೋಗಿಗಳು ಇದ್ದಾರೆ, ಅವರೆಲ್ಲ ಇಂದ್ರಿಯ ನಿಗ್ರಹದಲ್ಲಿ ಇಂದ್ರಿಯಗಳನ್ನು ನಾನು ಅದನ್ನ ಅಲ್ಲಿ ಬೇಕಾದಲ್ಲಿ ಬಿಡಬಾರ್ದು. ಸೊ ಕೇವಲ ಇಂದ್ರಿಯ ನಿಗ್ರಹ ಮಾಡೋದಷ್ಟೇ ಸಫಿಷಿಯಂಟ್ ಅಲ್ಲ, ಅಷ್ಟೇ ಸಾಕಾಗುದಿಲ್ಲ. ಏನಾಗಿರ್ಬೇಕು, ಇಂದ್ರಿಯ ನಿಗ್ರಹ ಆದ್ಮೇಲೆ ಆ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು, ಅವಾಗದು ಪರ್ಫೆಕ್ಟ್ ಆಗುತ್ತೆ. ಅದಕ್ಕೆ ಅಲ್ಲಿ ಕೃಷ್ಣ ಹೇಳಿದ್ರು ಮತ್ಪರಹ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್, ನನ್ನ ಸೇವೆಯಲ್ಲಿ ತೊಡಕೊಂಡಿರ್ತಾರೆ, ಅವನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ. ಕೇವಲ ಇಂದ್ರಿಯ ನಿಯಂತ್ರಣ, ಅದರಿಂದ ಮಾತ್ರ ನಾವು ಕರ್ಮ ಬಂಧನದಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗಿರೋದು, ಅದನ್ನ ಇಲ್ಲಿ ಪ್ರೊಪಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ 61ನೇ ಶ್ಲೋಕದಲ್ಲಿ ಇದೇ ತತ್ವವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸಿದೆ. ಬುದ್ಧಿಯೋಗವು ಪರಮೋನ್ನತವಾದದ್ದನ್ನು, ಇನ್ನೂ ನಿರ್ದಿಷ್ಟವಾಗಿ ಕೃಷ್ಣನನ್ನು ಸಂಪೂರ್ಣವಾಗಿ ಅವಲಂಬಿಸಬೇಕು ಮತ್ತು ಈ ರೀತಿಯಲ್ಲಿ ಎಲ್ಲ ಇಂದ್ರಿಯಗಳನ್ನು ಸಹ ಸುಲಭವಾಗಿ ನಿಗ್ರಹಿಸಬಹುದು. ಸೊ ಯಾವಾಗ ನಾವು ನಮ್ಮ ಇಂದ್ರಿಯಗಳನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತೇವೆ, ಸೊ ಆವಾಗ ಆಟೋಮೆಟಿಕ್ ಆಗಿ ಇಂದ್ರಿಯಗಳು ನಿಯಂತ್ರಣದಲ್ಲಿ ಬಂದ್ಬಿಡುತ್ತವೆ.
ಸೊ ಅದನ್ನೇ ಬುದ್ಧಿಯೋಗ ಅಥವಾ ಕರ್ಮಯೋಗ ಅಂತೇಳಿ ಹೇಳುದು. ಸೊ ಅದರಿಂದ ನಾವು ಕರ್ಮ ಬಂಧನದಿಂದ ಹೊರಗಡೆ ಬರಬಹುದು ಮತ್ತು ಈ ರೀತಿಯಲ್ಲಿ ಎಲ್ಲ ಇಂದ್ರಿಯಗಳನ್ನು ಬಹು ಸುಲಭವಾಗಿ ನಿಗ್ರಹಿಸಬಹುದು. ಆದುದರಿಂದ ಈ ಎರಡು ಯೋಗಗಳು ಧರ್ಮ ಮತ್ತು ತತ್ವಜ್ಞಾನಗಳಂತೆ ಒಂದನ್ನೊಂದು ಅವಲಂಬಿಸಿವೆ. ಸೊ ಯಾವುದು ಸಾಂಖ್ಯಯೋಗ ಏನಿದೆ ಅದೆರಡು ಒಂದನ್ನೊಂದು ಅವಲಂಬಿಸಿದೆ. ಇಲ್ಲಿ ಪ್ರಭುಪಾದರು ಅದನ್ನ ಉದಾಹರಣೆ ಕೊಡ್ತಾ ಇರೋದು, ಧರ್ಮ ಮತ್ತು ತತ್ವಜ್ಞಾನ ಹೇಗೆ ಒಂದನ್ನೊಂದು ಅವಲಂಬಿಸಿದೆ, ಅದೇ ರೀತಿ ಈ ಸಾಂಖ್ಯಯೋಗ ಮತ್ತು ಕರ್ಮಯೋಗ ಒಂದನ್ನೊಂದು ಅವಲಂಬಿಸಿದೆ. ಸೊ ಯಾರು ಈ ಸಾಂಖ್ಯಯೋಗವನ್ನು ಮಾಡ್ತಾರೆ ಆಟೋಮೆಟಿಕ್ ಆಗಿ ಅವರು ಈ ಭಕ್ತಿಯೋಗಕ್ಕೆ ಬಂದ್ಬಿಡ್ತಾರೆ. ಅವ್ರಿಗೆ ಎಲ್ಲಾ ವಿಷಯ ಗೊತ್ತಾದ ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ಆಮೇಲೆ ಯಾರು ಈ ಭಕ್ತಿಯೋಗನ ಮಾಡ್ತಿರ್ತಾರೆ ಅವರಿಗೆ ಈ ಸಾಂಖ್ಯಯೋಗದ ತತ್ವಜ್ಞಾನ ಇರಲೇಬೇಕು. ಅದಿಲ್ಲದೆ ಇದ್ರೆ ಅವರು ತುಂಬಾ ಸಮಯದವರೆಗೆ ತಮ್ಮ ಏನು ಚಟುವಟಿಕೆಗಳಿದೆ ಭಕ್ತಿಯಲ್ಲಿ ಅದನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವರಿಗೆ ಜ್ಞಾನದ ಆಧಾರ ಇರುವುದಿಲ್ಲ. ಸೊ ಏನೋ ಒಂದು ಕಷ್ಟ ಬಂದ್ಬಿಟ್ರೆ ಅವರು ಎಲ್ಲ ತಮ್ಮ ಭಕ್ತಿಯನ್ನು ಬಿಟ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಈ ತತ್ವಜ್ಞಾನದ ಆಧಾರ ಇರಲಿಲ್ಲ. ಸೊ ಎರಡೂ ಜೊತೆ ಜೊತೆಯಾಗಿ ಹೋಗ್ತಾ ಇರಬೇಕು. ಆತ್ಮದ ಜ್ಞಾನ, ಕೃಷ್ಣನ ಜ್ಞಾನ ಮತ್ತು ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಳ್ಳುವುದು, ಇದೆರಡು ಸಮಾನಾಂತರವಾಗಿ ಅದು ನಡೀತಾನೆ ಇರಬೇಕು. ಒಂದೇ ಇದ್ರೂ ಕೂಡ ಅದು ನಮ್ಗೆ ಪರ್ಫೆಕ್ಷನ್ ಇರಲ್ಲ. ಸೊ ಇಲ್ಲಿ ಪ್ರಭುಪಾದರು ಧರ್ಮ ಮತ್ತು ತತ್ವಜ್ಞಾನಕ್ಕೆ ಇದನ್ನ ಉದಾಹರಣೆ ಕೊಡ್ತಾ ಇದ್ದಾರೆ. ಸೊ ತತ್ವಜ್ಞಾನವಿಲ್ಲದ ಧರ್ಮವು ಬರಿಯ ಭಾವ ಅಷ್ಟೇ. ತತ್ವಜ್ಞಾನವಿಲ್ಲದ ಧರ್ಮ ಅಂತಂದ್ರೆ ನಾವು ಸೆಂಟಿಮೆಂಟ್ ಆಗಿ ಏನೋ ಒಂದು ಫಾಲೋ ಮಾಡ್ತಾ ಇರ್ತೇವೆ. ಯಾರೋ ಏನೋ ಹೇಳಿದ್ರು ಅದಕ್ಕೆ ನಾನು ಅದನ್ನ ಫಾಲೋ ಮಾಡ್ತೇನೆ, ಅದಕ್ಕೆ ಏನೋ ಆಧಾರ ಇಲ್ಲ. ಒಂದು ತತ್ವಜ್ಞಾನ ಇದ್ರಲ್ಲಿ ಹೇಳಿದ್ಯಾ, ಏನೋ ಎಲ್ಲರೂ ಮಾಡ್ತಾ ಇದ್ರೆ ಅದಕ್ಕೂ ನಾವು ಮಾಡ್ತಾ ಇದ್ದೇವೆ. ಏನೋ ಕೆಲವೊಂದ್ಸಲ ನಾವು ಏನೋ ಪೂಜೆಗಳು ವ್ರತಗಳು ಏನೋ ಒಂದು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತೇವೆ. ಅಂದ್ರೆ ಅದು ಒಂದು ಧರ್ಮದ ಆಚರಣೆ ಇದ್ದ ಹಾಗೆ. ಆದ್ರೆ ಅದು ಯಾಕೆ ಮಾಡ್ತಾ ಇದ್ದೇವೆ, ಅದ್ರ ಹಿಂದೆ ತತ್ವ ಗೊತ್ತಿಲ್ಲ. ಸುಮ್ಮನೆ ಸೆಂಟಿಮೆಂಟ್ ಆಗಿ ಏನೋ ಒಂದು ಸ್ಟಾರ್ಟ್ ಮಾಡ್ಬಿಟ್ಟು ಯಾರೋ ಮೂವಿ ಸ್ಟಾರ್ದು ಒಂದು ಗುಡಿಯನ್ನು ಕಟ್ಟಿ ಅಲ್ಲಿ ಆ ಮೂವಿ ಸ್ಟಾರ್ದು ಪೂಜೆ ಮಾಡ್ತಿರ್ತಾರೆ. ಅಥವಾ ಯಾವುದೋ ಒಂದು ರಾಜಕಾರಣದ ಒಂದು 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 ಪುತ್ಲಿಯನ್ನು ಮಾಡಿ ಅದಕ್ಕೆ ಪೂಜೆ ಮಾಡ್ತಿರ್ತಾರೆ. ಅಂದ್ರೆ ಇದು ನೋಡ್ಲಿಕ್ಕೆ ಒಂದು ಧರ್ಮದ ಆಚರಣೆ ತರ ಕಾಣ್ತಾ ಇರಬಹುದು. ಅದೆಲ್ಲ ಅವರು ಸೆಂಟಿಮೆಂಟ್ ಆಗಿ ಮಾಡ್ತಾ ಇರೋದು, ಅದಕ್ಕೇನು ತತ್ವದ ಆಧಾರ ಇಲ್ಲ. ಸೊ ಧರ್ಮ ಅಂತಂತಂದ್ರೆ ಅದಕ್ಕೆ ತತ್ವಜ್ಞಾನ ಇರಲೇಬೇಕು. ತತ್ವಜ್ಞಾನ ಇಲ್ಲದೆ ನಾವು ಧರ್ಮ ಪಾಲನೆ ಮಾಡ್ತಾ ಇದ್ರೆ ಅದು ಕೇವಲ ಒಂದು ಸೆಂಟಿಮೆಂಟ್ ತರ ಆಗಿಬಿಡುತ್ತೆ. ಏನೋ ಒಂದು ಭಾವನೆ ಇಟ್ಕೊಂಡು ನಾವು ಏನೋ ಒಂದು ಮಾಡ್ತಾ ಇದ್ದೇವೆ, ಆದ್ರೆ ಅದಕ್ಕೆ ತತ್ವಜ್ಞಾನ ಏನು ಅದರ ಆಧಾರವೇ ಇಲ್ಲ. ಸೊ ಇದು ಒಂದು ರೀತಿ. ಆದ್ರೆ ಇನ್ನೊಂದು ಕಡೆ ಅಂತಂತಂದ್ರೆ ಓಕೆ, ಅದು ಒಮ್ಮೊಮ್ಮೆ ಧರ್ಮಾಂಧತೆ ಅಂತಾಗುತ್ತದೆ. ಅದನ್ನು ಮೂಢನಂಬಿಕೆ ಅಥವಾ ಧರ್ಮಾಂಧತೆ ಅಂತ ಕೂಡ ಹೇಳ್ತಾರೆ. ನಂಬಿಕೆ ಇಟ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ, ಅದಕ್ಕೆ ಆಧಾರ ಇರುವುದಿಲ್ಲ. ಸೊ ಇದಕ್ಕೆ ವಿರುದ್ಧ ಅಂತಂತಂದ್ರೆ ಧರ್ಮವಿಲ್ಲದ ತತ್ವಜ್ಞಾನವು ಮಾನಸಿಕ ಊಹೆಯಷ್ಟೇ ಆಗುತ್ತದೆ. ಸೊ ಕೇವಲ ತತ್ವಜ್ಞಾನ ಒಂದು ಹುಸಿ ಜ್ಞಾನ ಅಷ್ಟೇ ಇಟ್ಕೊಂಡು ಅದನ್ನೇ ಸ್ಟಡಿ ಮಾಡ್ತಾ ಇರೋದು. ಸೊ ಅದನ್ನು ಓದಿ 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 ಅದನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಲ್ಟಿಮೇಟ್ ಆಗಿ. ಇದೆಲ್ಲ ಉಪನಿಷತ್ತು ವೇದಾಂತ ಎಲ್ಲ ಓದಿ ಅಲ್ಟಿಮೇಟ್ಲಿ ನಾವು ಭಗವಂತನಿಗೆ ಶರಣಾಗಬೇಕು, ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಬೇಕು. ಸೊ ತತ್ವಜ್ಞಾನ ಓದಿದ ಮೇಲೆ ಮತ್ತೆ ಅವರು ಧರ್ಮಾಚರಣೆಗೇನೆ ಬರಬೇಕು. ಕೇವಲ ತತ್ವಜ್ಞಾನ ನಾನು ಓದ್ತಾ ಇದ್ದೇನೆ ಆದ್ರೆ ಧರ್ಮದ ಆಚರಣೆ ಮಾಡ್ತಾ ಇಲ್ಲ, ಅಲ್ಲೇನ್ ಕೊಟ್ಟಿದ್ದಾರೆ ಅದನ್ನ ನಾನು ಫಾಲೋ ಮಾಡ್ತಾ ಇಲ್ಲ. ಸೊ ಈ ತತ್ವಜ್ಞಾನ ಮತ್ತೆ ಧರ್ಮ ಎರಡೂ ಜೊತೆ ಜೊತೆಯಾಗಿ ಹೋಗ್ತಾ ಇರ್ಬೇಕು. ಒಂದೇ ಒಂದು ಜಸ್ಟ್ ನಾವು ಧರ್ಮವನ್ನಷ್ಟೇ ಮಾಡ್ತಾ ಇದ್ದೇವೆ ಇಲ್ಲ ಅಂತಂತಂದ್ರೆ ಅದು ತುಂಬಾ ಕಾಲ ನಡೀಲಿಕ್ಕೆ. ಮತ್ತೆ ನಾನು ಏನೋ ಧರ್ಮದ ಆಚರಣೆ ಮಾಡಲ್ಲ, ಕೇವಲ ಪುಸ್ತಕ ಓದ್ತಾ ಜಸ್ಟ್ ನಾನು ಅದನ್ನು ತತ್ವಜ್ಞಾನ ಅಷ್ಟೇ ಮಾಡ್ತಾ ಇದ್ದೇನೆ, ನಾನು ಏನು ಅದ್ರಲ್ಲಿ ಕೊಟ್ಟಿರೋದನ್ನ ನನ್ನ ಜೀವನದಲ್ಲಿ ಪಾಲನೆ ಮಾಡ್ತಾ ಇಲ್ಲ, ಅದು ಕೂಡ ನಿಷ್ಪ್ರಯೋಜಕವಾಗುತ್ತೆ. ಸೊ ಇದೇ ರೀತಿಯಾಗಿ ಈ ಸಾಂಖ್ಯಯೋಗ ಮತ್ತು ಕರ್ಮಯೋಗ ಏನಿದೆ ಸೇಮ್ ಇದೆ. ಇದು ಕರ್ಮಯೋಗ ಅಥವಾ ಬುದ್ಧಿಯೋಗ ಅಂತಂತಂದ್ರೆ ಅಲ್ಟಿಮೇಟ್ ಆಗಿ ಪ್ರಾಕ್ಟಿಕಲ್ ಆಗಿ ನಾನು ಏನ್ ಮಾಡ್ಬೇಕು, ಅದು ಭಕ್ತಿಯೋಗ ಅಥವಾ ಕರ್ಮಯೋಗ. ಸೊ ಅದು ಮಾಡ್ತಾ ಇರೋದಕ್ಕೆ ಆಧಾರ ಏನಿದೆ, ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೇನೆ ಅದನ್ನು ತಿಳ್ಕೊಳ್ಳೋದು ಅದು ಸಾಂಖ್ಯಯೋಗ. ಸೊ ಇದೆರಡು ಜೊತೆ ಜೊತೆಯಾಗಿನೇ ಹೋಗ್ತಾ ಇರಬೇಕು. ಕಡೆಯ ಗುರಿ ಕೃಷ್ಣನೇ, ಏಕೆಂದರೆ ಸಂಪೂರ್ಣವಾದ ಸತ್ಯವನ್ನು ಪ್ರಾಮಾಣಿಕವಾಗಿ ಅರಸುವ ತತ್ವಜ್ಞಾನಿಗಳು ಕಡೆಗೆ ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ. ತತ್ವಜ್ಞಾನದ ಗುರಿ ಮತ್ತು ಧರ್ಮದ ಗುರಿ ಕಟ್ಟ ಕಡೆಗೆ ಅವರು ಕೃಷ್ಣನಿಗೆ ಬರಬೇಕು. ಸೊ ಯಾರು ಈ ತತ್ವಜ್ಞಾನವನ್ನು ಸ್ಟಡಿ ಮಾಡ್ತಾ ಇರ್ತಾರೆ, ವೇದಾಂತವಾಗ್ಲಿ ಅಥವಾ ಬ್ರಹ್ಮಸೂತ್ರಗಳಾಗ್ಲಿ, ಅಲ್ಟಿಮೇಟ್ ಆಗಿ ಅವರು ಮತ್ತೆ ಫೈನಲ್ ಆಗಿ ಬಂದು ಕೃಷ್ಣನಿಗೆ ಶರಣಾಗುತ್ತಾರೆ. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಸೊ ಮುಂದೆ ನಾವು ನೋಡ್ತೇವೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಈ ರೀತಿಯ ಜ್ಞಾನಿಗಳು ಯಾರಿರ್ತಾರೆ ಅವರು ಬಹುನಾಂ ಜನ್ಮನಾಮಂತೆ, ಬಹು ಜನ್ಮಗಳ ಹಂತದಲ್ಲಿ ಅವ್ರು ಏನ್ ಮಾಡ್ತಾರೆ, ನನ್ನಲ್ಲೇ ಅವರು ಶರಣಾಗ್ತಾರೆ.
ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾಂ ಮಾಂ ಪ್ರಪದ್ಯತೆ. ಯಾಕೆ ಅವರು ಶರಣಾಗ್ತಾರೆ? ವಾಸುದೇವ ಸರ್ವಮಿತಿ ಸಮಹಾತ್ಮ. ಕಟ್ಟ ಕಡೆಗೆ ಏನು ಗೊತ್ತಾಗುತ್ತೆ? ಮೂಲ ವಾಸುದೇವ ಅಥವಾ ಕೃಷ್ಣನೇ ಎಲ್ಲದಕ್ಕೂ ಮೂಲ, ಅವನಿಂದನೇ ಎಲ್ಲ ಸೃಷ್ಟಿ ಸ್ಥಿತಿ ಮತ್ತೆ ಪ್ರಳಯ. ಸೊ ನಮ್ಮ ಕರ್ತವ್ಯ ಅಂತಂತಂದ್ರೆ ನಾವು ಕೃಷ್ಣ. ಸೊ ಈ ಜ್ಞಾನ ಮಾರ್ಗದಲ್ಲಿ ಹೋಗೋರು ಕೂಡ ಅಲ್ಟಿಮೇಟ್ ಆಗಿ ಅವರು ಭಕ್ತಿಗೆ ಬರ್ತಾರೆ. ಪರಮಾತ್ಮನಿಗೆ ಸಂಬಂಧಿಸಿದ ಹಾಗೆ ಆತ್ಮನ ನಿಜವಾದ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಸಂಪೂರ್ಣ ಪ್ರಕ್ರಿಯೆ. ಸಂಪೂರ್ಣ ಪ್ರಕ್ರಿಯೆ ಅಂತಂತಂದ್ರೆ ಕೃಷ್ಣನ ಜೊತೆ ಸಂಬಂಧವಿರುವ ಆತ್ಮದ ನಿಜವಾದ ಸ್ಥಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಅದು ಒಂದು ನಾವು ಪರ್ಫೆಕ್ಷನ್ ಅನ್ನ ರೀಚ್ ಆದಂಗೆ ಆಗುತ್ತೆ. ಎಲ್ಲಾ ವೇದಗಳಲ್ಲಿ ಚೈತನ್ಯ ಮಹಾಪ್ರಭುಗಳು ಎಕ್ಸ್ಪ್ಲೇನ್ ಮಾಡೋರ ಪ್ರಕಾರ ವೇದಗಳಲ್ಲಿ 3 ವಿಷಯಗಳಿರೋದು. ಒಂದು ಸಂಬಂಧ, ಇನ್ನೊಂದು ಅಭಿಧೇಯ, ಮತ್ತೊಂದು ಪ್ರಯೋಜನ. ಸೊ ಸಂಬಂಧ ಅಂತಂದ್ರೆ ಎಲ್ಲಾ ಶಾಸ್ತ್ರಗಳು ನಮಗೆ ಏನ್ ಹೇಳ್ಕೊಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಮತ್ತು ಭಗವಂತನ ಮಧ್ಯೆ ಏನು ಸಂಬಂಧ ಇದೆ. ಎರಡನೇದಂತಂದ್ರೆ ಅಭಿಧೇಯ, ಆ ಸಂಬಂಧದ ಆಧಾರದ ಮೇಲೆ ನಾವು ಏನು ಕೆಲಸಗಳನ್ನು ಮಾಡ್ತಾ ಇರಬೇಕು, ಅದು ಅಭಿಧೇಯ. ಆಮೇಲೆ ಪ್ರಯೋಜನ ಅಂತಂತಂದ್ರೆ ನೀವು ಈ ರೀತಿಯಾಗಿ ಭಗವಂತನ ಭಕ್ತಿಯಲ್ಲಿ ತೊಡಗಿಕೊಂಡ್ರೆ ಅವಾಗ ನಿಮಗೆ ಏನು ಪ್ರಯೋಜನ ಸಿಗತ್ತೆ. ಸೊ ಪ್ರಯೋಜನ ಅಂತಂದ್ರೆ ನಾವು ಮುಕ್ತರಾಗಿ ಭಗವಂತನ ಧಾಮಕ್ಕೆ ಮರಳಿ ಹೋಗೋದು. ಎಲ್ಲ ವೇದಶಾಸ್ತ್ರಗಳ ಉದ್ದೇಶ ಅಂತಂತಂದ್ರೆ ಈ 3 ವಿಷಯಗಳನ್ನು ಹೇಳೋದು: ಸಂಬಂಧ, ಅಭಿಧೇಯ ಮತ್ತು ಪ್ರಯೋಜನ. ತತ್ವಶಾಸ್ತ್ರದ ಊಹೆ. ಸೊ ಡೈರೆಕ್ಟ್ ಆಗಿ ಅಂತಂತಂದ್ರೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳೋದು. ಇಂಡೈರೆಕ್ಟ್ ಅಂತಂತಂದ್ರೆ ಫಸ್ಟ್ ತತ್ವಶಾಸ್ತ್ರವನ್ನು ಓದಿ, ವೇದಾಂತ ಬ್ರಹ್ಮಸೂತ್ರಗಳನ್ನು ಓದಿ ಎಷ್ಟೋ ಅದನ್ನ ಅರ್ಥ ಮಾಡಿಕೊಂಡು ಕೊನೆಗೆ ಮತ್ತೆ ನಮ್ಗೆ ಗೊತ್ತಾಗಲ್ಲ ಎಲ್ಲದಕ್ಕೆ ಮೂಲ ಅಲ್ಟಿಮೇಟ್ಲಿ ನಾವು ಭಗವಂತನಿಗೆ ಶರಣಾಗಬೇಕು. ಸೊ ಅದನ್ನ ಪರೋಕ್ಷ ಪ್ರಕ್ರಿಯೆ ಅಂತ ಹೇಳ್ತಾರೆ. ಅಂದ್ರೆ ನಾನು ತಿನ್ನೋದನ್ನ ಹೀಗೆ ತಗೊಂಡು ಬಾಯಲ್ಲಿ ಡೈರೆಕ್ಟ್ ಆಗಿ ಹಾಕಬಹುದು, ಅಥವಾ ಕೈ ಸುತ್ತೆ ಬಳಸಿ ಹಿಂಗ್ ಮಾಡಿ ಹಿಂಗೂ ತಿನ್ಬಹುದು. ಸೊ ಅಲ್ಟಿಮೇಟ್ಲಿ ನಾವು ಕೃಷ್ಣನಿಗೆ ಶರಣಾಗಬೇಕು, ಕೃಷ್ಣನ ಸೇವೆಯಲ್ಲೇ ತೊಡಗಿಕೊಳ್ಳಬೇಕು. ಸೊ ಡೈರೆಕ್ಟ್ ಮಾರ್ಗ ಅಂತಂತಂದ್ರೆ ಕೃಷ್ಣನಿಗೆ ಇಮ್ಮಿಡಿಯೇಟ್ ಆಗಿ ನಾವು ಶರಣಾಗಿ ಕೃಷ್ಣನ ಭಕ್ತಿಯಲ್ಲಿ ತೊಡಗಿಕೊಳ್ಳೋದು, ಅದಕ್ಕೆ ಡೈರೆಕ್ಟ್ ಮಾರ್ಗ ಅಂತ ಹೇಳ್ತಾರೆ. ಅದನ್ನೇ ಇಡೀ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು. ಲಾಸ್ಟಿಗೂ ಕೂಡ ನಾವು ನೋಡ್ತೇವೆ, ಕೊನೆಯ ಅಧ್ಯಾಯದಲ್ಲಿ ಕೃಷ್ಣ ಹೇಳಿರೋದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲಾ ಧರ್ಮಗಳನ್ನು ತ್ಯಾಗ ಮಾಡಿ ಕೇವಲ ನನ್ನ ಶರಣಿಗೆ ನೀನು ಬರಬೇಕು ಅಂತೇಳಿ ಕೃಷ್ಣ ಹೇಳಿರೋದು. ಸೊ ಇದು ಡೈರೆಕ್ಟ್ ಮಾರ್ಗ. ಇದು ಪರೋಕ್ಷ ಮಾರ್ಗ ಅಂತಂತಂದ್ರೆ ತುಂಬಾ ಸುತ್ತಿ ಬಳಸಿ ಕೊನೆಗೆ ಅಲ್ಲಿಗೆ ಬರೋದು. ಸೊ ಈ ತತ್ವಶಾಸ್ತ್ರದ ಏನು ಊಹೆ ಮಾಡ್ತಿರ್ತಾರೆ ಜ್ಞಾನಿಗಳಾಗಿರ್ತಾರೆ, ಅವರು ಕೂಡ ಪರೋಕ್ಷವಾಗಿ ಇದನ್ನು ಮಾಡಿ 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 ಕೊನೆಗೆ ಕೃಷ್ಣನಿಗೆ ಶರಣಾಗುತ್ತಾರೆ. ಸೊ ಇದರಿಂದ ಮನುಷ್ಯನು ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಬಹುದು. ಸೊ ಈ ಏನು ಸಾಂಖ್ಯ ಅಥವಾ ಜ್ಞಾನ ಯೋಗದ ಮಾರ್ಗವನ್ನು ಅನುಸರಿಸ್ತಾರೆ ಅವರು ಕೂಡ ಕ್ರಮೇಣವಾಗಿ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ. ಅಂದ್ರೆ ಅವರು ಕೂಡ ಕರ್ಮಯೋಗಿ ಅಥವಾ ಬುದ್ಧಿಯೋಗಿ ಅಥವಾ ಭಕ್ತಿಯೋಗಿನೇ ಆಗ್ತಾರೆ. ಇನ್ನೊಂದು ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರತಿ ಸಂಪರ್ಕವನ್ನು ಕಲ್ಪಿಸುತ್ತದೆ. ಸೊ ಇದೇನು ಭಕ್ತಿ ಡೈರೆಕ್ಟ್ ಆಗಿ ಪ್ರತಿಯೊಂದು ಏನು ವಸ್ತುಗಳಿದೆ, ಪ್ರತಿಯೊಂದು ಕ್ರಿಯೆಗಳಿದೆ, ಅದನ್ನು ಡೈರೆಕ್ಟ್ ಆಗಿ ಕೃಷ್ಣನ ಜೊತೆ ಅದನ್ನ ನೇರ ಸಂಪರ್ಕದಲ್ಲಿ ನಾವು ಅದನ್ನ ನೋಡುವುದು. ಎಲ್ಲಾ ಕೆಲಸಗಳನ್ನ ಸಂಪರ್ಕ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಪ್ರಜ್ಞೆಯಲ್ಲಿ ನಮ್ಮ ಜೀವನವನ್ನು ನಡೆಸುವುದು. ಇವೆರಡರಲ್ಲಿ ಕೃಷ್ಣ ಪ್ರಜ್ಞೆಯ ಮಾರ್ಗ ಉತ್ತಮ. ಸೊ ಎರಡರಲ್ಲಿ ಕೃಷ್ಣ ಪ್ರಜ್ಞೆ ಉತ್ತಮವಾಗಿದ್ದು, ಏಕೆಂದರೆ ತತ್ವಶಾಸ್ತ್ರದ ಪ್ರಕ್ರಿಯೆಯ ಮೂಲಕ ಇಂದ್ರಿಯಗಳನ್ನು ಪರಿಶುದ್ಧಗೊಳಿಸುವುದನ್ನು ಅದು ಅವಲಂಬಿಸಿಲ್ಲ. ಸೊ ಈ ತತ್ವಶಾಸ್ತ್ರದಲ್ಲಿ ನಾವು ಫಸ್ಟ್ ನಮ್ಮ ಇಂದ್ರಿಯಗಳನ್ನು ಶುದ್ಧಿ ಮಾಡಬೇಕು, ಅದಾದ್ಮೇಲೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ತೇವೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಜ್ಞೆಯೇ ಪರಿಶುದ್ಧಗೊಳಿಸುವ ಪ್ರಕ್ರಿಯೆ. ಭಕ್ತಿ ಸೇವೆಯ ನೇರ ವಿಧಾನದಿಂದ ಅದು ಏಕಕಾಲದಲ್ಲಿ ಸುಲಭವೂ ಭವ್ಯವೂ ಆಗಿದೆ. ಸೊ ಅಲ್ಲಿ ಈ ತತ್ವಶಾಸ್ತ್ರದ ಏನು ಪ್ರಕ್ರಿಯೆ ಇದೆ ಅದರಲ್ಲಿ ಫಸ್ಟ್ ನಾವು ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಅದನ್ನು ಶುದ್ಧ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಂದ್ರೆ ಇದನ್ನು ಮಾಡಬಾರ್ದು, ಇಂದ್ರಿಯಗಳಿಗೆ ಇಷ್ಟು ಕಟ್ಟುಪಾಡುಗಳನ್ನು ಹಾಕಬೇಕು, ಇಂದ್ರಿಯಗಳನ್ನು ನಾವು ಶುದ್ಧಗೊಳಿಸ್ಲಿಕ್ಕೆ. ಆದ್ರೆ ನಾವೇನ್ ಮಾಡ್ತೇವೆ, ಆ ಇಂದ್ರಿಯಗಳನ್ನು ಬೇರೆ ಕೆಲಸಗಳಲ್ಲಿ ತೊಡಗಿಸೋ ಬದಲಿಗೆ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬಿಡ್ತೇವೆ. ಸೊ ಆಟೋಮೆಟಿಕ್ ಆಗಿ ಇಂದ್ರಿಯಗಳು ಸೇವೆ ಮಾಡ್ತಾ 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 ಏನಾಗುತ್ತೆ, ಇಂದ್ರಿಯಗಳ ಶುದ್ಧಿ ಡೈರೆಕ್ಟ್ ಆಗಿ ಆ ಇಂದ್ರಿಯಗಳ ಶುದ್ಧಿ ಕೃಷ್ಣ ಪ್ರಜ್ಞೆಯಲ್ಲಿ ಏನು ಭಕ್ತಿಯನ್ನು ಮಾಡ್ತೇವೆ ಅದರಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಆನಂದದ ಅನುಭವ ಕೂಡ ಆಗುತ್ತೆ. ಯಾವಾಗ ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನಮ್ಮನ್ನ ಪ್ರಾರಂಭಿಸ್ತೇವೆ, ಸೊ ಇಮಿಡಿಯೇಟ್ ಆಗಿ ನಮಗೆ ಏನು ಬ್ರಹ್ಮಾನಂದ ಅಂತೇಳಿ ಈ ಬ್ರಹ್ಮವಾದಿಗಳು ಪ್ರಯತ್ನ ಪಡ್ತಿರ್ತಾರೆ, ಎಷ್ಟೋ ಜನ್ಮಗಳು ಆದ್ಮೇಲೆ ಏನು ಅವರಿಗೆ ಲಭ್ಯವಾಗುತ್ತೆ, ಅದು ಇಮಿಡಿಯೇಟ್ ಆಗಿ ಒಬ್ಬ ಕೃಷ್ಣ ಭಕ್ತನಿಗೆ
ಕೃಷ್ಣನ ಸೇವೆ ಮಾಡೋದ್ರಿಂದ ಇಮ್ಮಿಡಿಯೇಟ್ ಆಗಿ ಅದು ಪ್ರಾಪ್ತವಾಗುತ್ತೆ. ಸೊ ಈ ಆನಂದದ ಅನುಭವ ಮತ್ತು ಇಂದ್ರಿಯಗಳ ಪರಿಶುದ್ಧಗೊಳಿಸುವ ಪ್ರಕ್ರಿಯೆ ಇದೆರಡೂ ಕೂಡ ಇಮ್ಮಿಡಿಯೇಟ್ ಆಗಿ ಕೃಷ್ಣನ ಭಕ್ತಿಯಲ್ಲಿ ತೊಡಗಿಕೊಳ್ಳೋದ್ರಿಂದ ಆಗುತ್ತೆ. ಸೊ ಭಕ್ತಿ ಸೇವೆಯ ನೇರ ವಿಧಾನದಿಂದಾಗಿ ಅದು ಏಕಕಾಲದಲ್ಲಿ ಸುಲಭವೂ ಮತ್ತು ಭವ್ಯವೂ ಆಗಿದೆ. ಸೊ ಭಕ್ತಿ ಸೇವೆ ಹೇಗಿದೆ ಅಂತಂತಂದ್ರೆ ಅದು ನಾವು ನೇರವಾಗಿ ಕೃಷ್ಣನ ಸಂಪರ್ಕದಲ್ಲಿ ಬರ್ತಾ ಇರೋದ್ರಿಂದ ಅದು ಸೈಮಲ್ಟೇನಿಯಸ್ಲಿ ಏಕಕಾಲದಲ್ಲಿ ಅದು ಸುಲಭ ಕೂಡ ಆಗಿದೆ ಮತ್ತು ತುಂಬಾ ಭವ್ಯವೂ ಆಗಿದೆ. ಓಕೆ, ಸೊ ಇವತ್ತಿಗೆ ನಾವು 3 ಶ್ಲೋಕಗಳನ್ನ ತಿಳಿದುಕೊಂಡಿದ್ದೇವೆ. ಅರ್ಜುನ ಪ್ರಶ್ನೆ ಕೇಳಿರೋದು ಈ ಎರಡರಲ್ಲಿ ಯಾವುದು ಉತ್ತಮ ಅಂತ ಹೇಳಿ, ಆಮೇಲೆ ಅದಕ್ಕೆ ಕೃಷ್ಣ ಇದನ್ನ ಉತ್ತರ ಕೊಡ್ತಾ ಇರೋದು, ಆಮೇಲೆ ಪ್ರಭುಪಾದರು ಅದನ್ನ ವಿವರಿಸಿರೋದು. ಸೊ ಏನಾದ್ರು ಪ್ರಶ್ನೆ? ಸೊ ನಾವಿವತ್ತು ಏನೇನು ತಿಳ್ಕೊಂಡಿದ್ದೇವೆ, ಕೆಲವೊಂದು ಪಾಯಿಂಟ್ಸ್ಗಳನ್ನು ಯಾರಾದ್ರೂ ಹೇಳ್ಬೋದು. ಅರ್ಜುನ ಪ್ರಶ್ನೆ ಏನಿತ್ತು, ಅರ್ಜುನನ ಡೌಟ್ ಏನಿತ್ತು, 2ನೇ ಅಧ್ಯಾಯ ಆದಮೇಲೆ ಅರ್ಜುನ ಏನು ಪ್ರಶ್ನೆಯನ್ನು ಕೇಳ್ತಾನೆ, ಅವನ ಗೊಂದಲ ಏನಿತ್ತು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅರ್ಜುನ ಅವನ್ಗೆ ಡೌಟ್ ಇದ್ದಿದ್ದು ಬುದ್ಧಿಯೋಗ ಉತ್ತಮನೋ ಅಥವಾ ಕರ್ಮ ಮಾಡೋದು ಉತ್ತಮನೋ ಅಂತ ಕೇಳ್ತಾ ಇದ್ದಾನೆ. ಅವನಿಗೆ ಅದರಲ್ಲಿ ಗೊಂದಲ ಇತ್ತು. ಭಕ್ತಿನಲ್ಲಿ ನಾನು ಮುಂದುವರ್ಕೊಂಡು ಹೋಗ್ಬೇಕಾ ಅಥವಾ ನನ್ನ ಕೆಲಸವನ್ನ ನಾನು ಮುಂದುವರ್ಕೊಂಡು ಹೋಗ್ಬೇಕಾ ಅಂತ ಅವನಿಗೆ ಡೌಟ್ ಇತ್ತು ಪ್ರಭು. ಹಾ, ಅಂದ್ರೆ ಭಕ್ತಿ ಮತ್ತೆ ಕೆಲಸ ಮಾಡೋದ್ರಲ್ಲ ನಾನು ಎಲ್ಲಾ ಬಿಟ್ಬಿಟ್ಟು ಕಾಡಿಗೆ ಹೋಗ್ಬೇಕಾ ಅಥವಾ ನಂದು ಏನು ಕರ್ತವ್ಯ ಇದೆ ಅದನ್ನು ಮಾಡ್ಬೇಕಾ ಅಂತ ಹೇಳಿ ಅದು ಡೌಟ್ ಇರುತ್ತೆ ಅವನಿಗೆ. ಓಕೆ. ಹರೇ ಕೃಷ್ಣ ಪ್ರಭು. ಒಂದು ಡೌಟ್ ಇತ್ತು. ಹರೇ ಕೃಷ್ಣ ಪ್ರಭು, ಇದು ಸಾಂಖ್ಯ ಯೋಗ ಅಂದ್ರೆ ಡೀಟೇಲ್ ಸ್ಟಡಿ ಆಫ್ ಆತ್ಮ ಮತ್ತು ಜಡವಸ್ತು ಅಂತ ಹೇಳಿದ್ರಿ ಅಲ್ವಾ ಪ್ರಭು? ಹಾಗಾದ್ರೆ ಮಾಯಾವಾದಿಗಳು ಮತ್ತೆ ಶಂಕರ ಫಿಲಾಸಫಿ ಅವರು ಸಾಂಖ್ಯ ಯೋಗನ ಹಾಗಾದ್ರೆ ಅಭ್ಯಾಸ ಮಾಡ್ತಾರಾ? ಯಾಕಂದ್ರೆ ಭಗವಂತನ ಬಗ್ಗೆ ಅವ್ರಿಗೆ ಅವ್ರ ಅಭ್ಯಾಸ ಹೌದು, ನಿಜವಾದ ಸಾಂಖ್ಯ ಯೋಗ ಅಂತಂತಂದ್ರೆ ಅದು ಒರಿಜಿನಲಿ ದೇವಹೂತಿ ಪುತ್ರ ಕಪಿಲ ಅವರು ಕೊಟ್ಟಿರೋದು ನಿಜವಾದ ಸಾಂಖ್ಯ. ಅದು ಅಲ್ಟಿಮೇಟ್ಲಿ ಅದು ಬುದ್ಧಿ, ಅದು ಒಂದು ಭಕ್ತಿ ಯೋಗದ ಒಂದು ಭಾಗನೇ ಆಗುತ್ತೆ. ಅದರಲ್ಲಿ ನಾವು ಯಾಕಂದ್ರೆ ಇದು ಒಂದು ಸಾಂಖ್ಯದಲ್ಲಿ 2 ಪ್ರಕಾರದ ಸಾಂಖ್ಯ ಇದೆ. ಒರಿಜಿನಲಿ ಸಾಂಖ್ಯ ಅಂತಂತಂದ್ರೆ ಅದರಲ್ಲಿ ಈ ಎಲ್ಲಾ ವಿಷಯಗಳ ಚರ್ಚೆ ಆಗುತ್ತೆ. ಅಂದ್ರೆ ಇದು 10 ಇಂದ್ರಿಯಗಳು, ಆಮೇಲೆ 5 ಪಂಚಭೂತ ವಸ್ತುಗಳು, ಆಮೇಲೆ 3 ಸೂಕ್ಷ್ಮ ವಸ್ತುಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಆಮೇಲೆ ಆತ್ಮ, ಆಮೇಲೆ ಕಲುಷಿತ ಚೇತನೆ, ಆಮೇಲೆ ಭಗವಂತ. ಇದೆಲ್ಲದನ್ನು ನಿಜವಾದ ಸಾಂಖ್ಯ ಏನಿದೆ ಅದೆಲ್ಲವನ್ನು ಸ್ಟಡಿ ಮಾಡುತ್ತೆ. ಅಂದ್ರೆ ದೇವರಂದ್ರೆ ಯಾರು, ಆತ್ಮ ಏನು, ಮತ್ತೆ ಭೌತಿಕ ಪ್ರಕೃತಿ ಏನು, ಅದ್ರಲ್ಲಿ ಹೇಗೆ ಇದು ಡಿವೈಡ್ ಆಗಿದೆ, ಆಮೇಲೆ ಕಲುಷಿತ ಚೇತನೆ, ಅದ್ರ ಬಗ್ಗೆ ಎಲ್ಲದೂ ಡಿಸ್ಕಷನ್ ಆಗುತ್ತೆ ಸಾಂಖ್ಯ ಯೋಗದಲ್ಲಿ, ಒರಿಜಿನಲ್ ಸಾಂಖ್ಯ ಯೋಗದಲ್ಲಿ. ಸೊ ಅದು ಅಲ್ಟಿಮೇಟ್ಲಿ ಅದು ಭಕ್ತಿ ಯೋಗನೇ ಆಗುತ್ತೆ. ಯಾಕಂದ್ರೆ ನಾವು ಭಗವಂತನ ಬಗ್ಗೆ, ಭಗವಂತನ ಸೃಷ್ಟಿ ಮತ್ತೆ ಭಗವಂತನ ಏನು ಎನರ್ಜಿಗಳಿದೆ ಅದನ್ನೆಲ್ಲ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಸೊ ಅದು ಕೂಡ ಭಗವಂತನ ಸಂಬಂಧ ಇರೋದ್ರಿಂದ ಅದು ಕೂಡ ಭಕ್ತಿ ಯೋಗನೇ ಆಗುತ್ತೆ. ಇನ್ನೊಬ್ಬ ಕಪಿಲ, ಅವನು ನಾಸ್ತಿಕ ಕಪಿಲ. ಅವನು ಕೇವಲ ಈ ಏನು ಭೌತಿಕ ಪದಾರ್ಥಗಳಿದೆ ಅದನ್ನಷ್ಟೇ ಸ್ಟಡಿ ಮಾಡಿ, ಈಗ ಷಡ್ದರ್ಶನ ಅಂತ ಹೇಳಿ ಹೇಳ್ತಾರೆ, ಅದರಲ್ಲೂ ಒಂದು ಬರುತ್ತೆ. ಸೊ ಅದರಲ್ಲೂ ಕೂಡ ಈ ಸಾಂಖ್ಯವಾದಿಗಳು ಇವರು ಆಲ್ಮೋಸ್ಟ್ ಅಥಿಸ್ಟ್ ಸೈಂಟಿಸ್ಟ್ಗಳು ಇರ್ತಾರಲ್ವಾ, ಅವ್ರಿಗೆ ಸಮಾನ ಇರ್ತಾರೆ. ಸೈಂಟಿಸ್ಟ್ ಕೂಡ ಅದರಲ್ಲಿ ಕೆಲವೊಬ್ರು ದೇವರಲ್ಲಿ ನಂಬಿಕೆ ಇರುತ್ತೆ, ಕೆಲವೊಬ್ರು ಸೈಂಟಿಸ್ಟ್ಗಳು ಅವರು ದೇವರಲ್ಲಿ ನಂಬಿಕೆ ಇರಲ್ಲ. ಅವ್ರು ಕೇವಲ ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ ಅದನ್ನಷ್ಟೇ ಸ್ಟಡಿ ಮಾಡ್ತಿರ್ತಾರೆ. ನಮ್ಗೆ ಕಣ್ಣಿಗೆ ಏನು ಕಾಣಲ್ಲ ಅದು ಇಲ್ಲ ಅಂತ ಹೇಳಿ ಹೇಳ್ತಾರೆ ಅವರು. ಈಗ ಆತ್ಮ ಕಣ್ಣಿಗೆ ಕಾಣಲ್ಲ, ಅದಕ್ಕೆ ಅವರು ಆತ್ಮ ಅಂದ್ರೆ ಅದು ನಮ್ಗೆ ವಿ ಡೋಂಟ್ ನೋ, ಅಥವಾ ಅವರು ಅದ್ರ ಬಗ್ಗೆ ಅವರಿಗೆ ನಂಬಿಕೆ ಇರಲ್ಲ. ಸೊ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದಷ್ಟೇ ನಾವು ನಂಬ್ತೇವೆ. ಆದ್ರೆ ಶಾಸ್ತ್ರದಲ್ಲಿ ನಮ್ಗೆ ಗೊತ್ತಾಗೋದು ನಮ್ಮ ಇಂದ್ರಿಯಗಳು ದೋಷಪೂರಿತವಾಗಿದೆ, ಇಂಪರ್ಫೆಕ್ಟ್ ಸೆನ್ಸಸ್ ಇದೆ, ನಮ್ಮ ಸೆನ್ಸಸ್ ಪರ್ಫೆಕ್ಟ್ ಆಗಿಲ್ಲ. ಸೊ ಅದಕ್ಕೆ ನಾವು ಜ್ಞಾನವನ್ನು ಒಂದು ಹೈಯರ್ ಅಥಾರಿಟಿಯಿಂದ ತೆಗೆದುಕೊಳ್ಳಬೇಕು.
ಹೇಗೆ ನಾವು ಎಷ್ಟೋ ಸಲ ಡಿಸ್ಕಸ್ ಮಾಡಿದ್ದೇವೆ, ನನ್ನ ತಂದೆ ಯಾರಂತೇಳಿ ನಾನು ತಿಳ್ಕೊಬೇಕಂತಂದ್ರೆ ನಾನು ನನ್ನ ತಾಯಿನ ಕೇಳಬೇಕು. ತಾಯಿ ಏನ್ ಹೇಳ್ತಾರೆ ಅದೇ ಫೈನಲ್, ಅದ್ರಲ್ಲಿ ಮತ್ತೆ ಡೌಟ್ ಮಾಡೋಗಿಲ್ಲ. ಅದೇ ರೀತಿ ದೇವ್ರು ಯಾರಂತೇಳಿ ನಾವು ಗೊತ್ತಾಗ್ಬೇಕಂತಂದ್ರೆ ಅದನ್ನ ನಾವು ಶಾಸ್ತ್ರಗಳಿಂದ ತಿಳ್ಕೊಬೇಕು. ಶಾಸ್ತ್ರ ಏನ್ ಹೇಳುತ್ತೆ ಅದೇ ಫೈನಲ್, ಅದನ್ನ ಡೌಟ್ ಮಾಡೋಗಿಲ್ಲ. ಅದನ್ನ ನಾವು ಡೌಟ್ ಮಾಡಿದ್ರೆ ನಮ್ಗೆ ಬೇರೆ ಗತಿನೇ ಇಲ್ಲ. ಭಗವಂತನ ತಿಳ್ಕೊಳ್ಳಿಕ್ಕೆ ಶಾಸ್ತ್ರ ಬಿಟ್ಟು ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದು ಶಾಸ್ತ್ರದ ಮುಖಾಂತರ ಅಷ್ಟೇ ನಾವು ತಿಳ್ಕೊಬಹುದು. ಏನು ವಿಧಾನವನ್ನು ಫಾಲೋ ಮಾಡಿ ಸಾಕ್ಷಾತ್ಕಾರ ಕೂಡ ಆಗುತ್ತೆ, ಕೃಷ್ಣನ ಸಾಕ್ಷಾತ್ಕಾರ ಕೂಡ ಆಗುತ್ತೆ. ಆದ್ರೆ ಪ್ರಥಮವಾಗಿ ನಾವು ಶ್ರದ್ಧೆಯಿಂದ ಶಾಸ್ತ್ರದಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ತಿಳ್ಕೊಂಡು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಸೊ ಈ ಇನ್ನೊಂದು ಸಾಂಖ್ಯ ಏನಿದೆ ಅದಕ್ಕೆ ಇನ್ನೊಬ್ಬ ಇಂಪೋಸ್ಟರ್ ಕಪಿಲ ಅಂತ ಹೇಳಿ ಹೇಳ್ತಾರೆ. ಹೆಸರು ಕೂಡ ಕಪಿಲನೇ, ಆದ್ರೆ ಅವನ್ನ ಬಿಟ್ಟು ಭಗವಂತ ಮತ್ತು ಆತ್ಮವನ್ನು ಬಿಟ್ಟು ಕೇವಲ ಭೌತಿಕ ವಸ್ತುಗಳಷ್ಟೇ ಇದನ್ನ ಮಾಡಿದ್ದಾನೆ. ಸೊ ಅದು ಒಂದು ರೀತಿ ಅದು ಸಾಂಖ್ಯ. ಒರಿಜಿನಲ್ ಸಾಂಖ್ಯ ಅಂತಂದ್ರೆ ಅದು ಭಕ್ತಿನೇ ಆಗುತ್ತೆ. ಆಮೇಲೆ ಈ ನಿರಾಕಾರವಾದಿಗಳು ಅವರು ಸ್ಟಡಿ ಮಾಡೋದು, ಅವರು ಹೆಚ್ಚಾಗಿ ಈ ಉಪನಿಷತ್ ಮತ್ತೆ ಬ್ರಹ್ಮಸೂತ್ರಗಳನ್ನು ಸ್ಟಡಿ ಮಾಡ್ತಾರೆ. ಉಪನಿಷದಲ್ಲಿ ಕೊಟ್ಟಿರೋದು ಆತ್ಮ ಅಂದ್ರೆ ಏನು ಅದರ ಬಗ್ಗೆ ಸ್ಟಡಿ ಮಾಡ್ತಾರೆ. ಆಮೇಲೆ ಬ್ರಹ್ಮಸೂತ್ರದಲ್ಲಿ ಕೊಟ್ಟಿರುವ ಪರಮ ಸತ್ಯ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಸೊ ಇದನ್ನ ಅವರು ಒಂದು ಪರಂಪರೆಯಲ್ಲಿ ಮಾಡದೇ ಇದ್ದು ತಾವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ನಾನು ಸಂಸ್ಕೃತ ಕಲಿತೇನೆ, ಸಂಸ್ಕೃತದಲ್ಲಿ ಏನು ಅದ್ರ ಗ್ರಾಮರ್ ಏನು, ಸೊ ಅದನ್ನ ತಿಳಿದುಕೊಂಡು ಈಗೆಲ್ಲಾ ಸಂಸ್ಕೃತದಲ್ಲಿ ಕೊಟ್ಟಿದ್ದಾರೆ ಉಪನಿಷದಾಗ್ಲಿ ಎಲ್ಲ, ಸಂಸ್ಕೃತ ಜ್ಞಾನದಿಂದ ನಾನು ಇದನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಅದರಿಂದಾಗಿ ಒಬ್ಬ ವ್ಯಕ್ತಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕೇವಲ ಸಂಸ್ಕೃತ ಜ್ಞಾನದಿಂದ ಮಾತ್ರ ನಾವು ಕೃಷ್ಣನನ್ನು ಅರ್ಥಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಯಾರು ಇದೆಲ್ಲ ನಿರಾಕಾರವಾದನ್ನು ಪ್ರತಿಪಾದನೆ ಮಾಡಿದರೆ ಅವರು ಭಜಗೋವಿಂದಮ್ಮ ಅದ್ರಲ್ಲಿ ಹೇಳಿರೋದು ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖೃನ್ ಕರಣೆ. ಇದು ದುಃಖೃನ್ ಕರಣ, ಇದು ಸಂಸ್ಕೃತ ಗ್ರಾಮರ್ದು ಒಂದು ಡಿಫ್ರೆಂಟ್ ಇದಿದು. ದುಃಖ ಪ್ರತ್ಯಯ, ಕೃನ್ ಪ್ರತ್ಯಯ ಇದೆಲ್ಲ ಬರುತ್ತೆ ಗ್ರಾಮರ್ ಅಲ್ಲಿ. ಅವ್ರು ಹೆಚ್ಚಾಗಿ ಗ್ರಾಮರ್ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ಈ ತರ ಸೂತ್ರ ಇದನ್ನ ಹೇಳ್ತಾ ಇದೆ, ಸೊ ಈ ಗ್ರಾಮ್ಯಾಟಿಕಲ್ ಇದನ್ನ ಸ್ಟಡಿ ಮಾಡುವ, ಸೊ ಅದ್ರ ಪ್ರಕಾರ ನಾನು ಇದನ್ನ ಅರ್ಥ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಈ ರೀತಿಯಾಗಿ ಯಾರು ಕೃಷ್ಣನಿಗೆ ಶರಣಾಗದೆ ಶಾಸ್ತ್ರಗಳನ್ನು ತಮ್ಮದೇ ಬುದ್ಧಿ ಮುಕ್ತಿಯನ್ನು ಹೊಂದುತ್ತೇನೆ ಅಂತೇಳಿ ಯಾರು ಮಾಡ್ತಿರ್ತಾರಲ್ಲ ಅವರನ್ನ ಜ್ಞಾನ ಯೋಗಿಗಳಂತ ಹೇಳ್ತಾರೆ. ಸೊ ಅವರಲ್ಲಿ ಭಗವಂತನಲ್ಲಿ ಶರಣಾಗತಿ ಇರಲ್ಲ. ಅವರು ತಮ್ಮ ಸಾಮರ್ಥ್ಯದಿಂದ, ನನ್ನ ಸಂಸ್ಕೃತ ಜ್ಞಾನದಿಂದ, ನನ್ನ ಬುದ್ಧಿಶಕ್ತಿಯಿಂದ, ವಿವೇಚನಾ ಶಕ್ತಿಯಿಂದ ನಾನು ಈ ಮಾಯೆಯಿಂದ ಹೊರಗಡೆ ಬರ್ತೇನೆ, ಸೊ ಈ ರೀತಿಯಾಗಿ ಅವರು ಪ್ರಯತ್ನ ಪಡ್ತಿರ್ತಾರೆ. ಅವರಿಗೆ ಜ್ಞಾನಿಗಳಂತೇಳಿ ಹೇಳ್ತಾರೆ. ಸೊ ಅಂತ ಜ್ಞಾನಿಗಳು ಕೂಡ ಬಹು ಜನ್ಮಗಳ ನಂತರ ಅವರು ಮತ್ತೆ ಕೃಷ್ಣನಿಗೆ ಶರಣಾಗುತ್ತಾರೆ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಸೊ ಇಲ್ಲಿ ಇನ್ನೊಂದು ವಿಷಯ ಪ್ರಭುಪಾದ ಹೇಳಿರೋದು, ಒಂದು ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ಜಪ ಮಾಡುದು, ಅದನ್ನು ಕೂಡ ಕೃಷ್ಣ ಇಲ್ಲಿ ಅಪ್ರೂವ್ ಮಾಡಿಲ್ಲ. ಕೆಲವು ಭಕ್ತರು ಅದನ್ನು ತಿಳ್ಕೊಳ್ತಾರೆ, ಸೊ ನಾನೆಲ್ಲೋ ಒಂದ್ ಕಡೆ ಹೋಗಿ ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಇದ್ರೆ ಅದೇ ಒಂದು ಪರ್ಫೆಕ್ಷನ್ ಅಂತ ಹೇಳಿ. ಅದನ್ನು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಅಪ್ರೂವ್ ಮಾಡ್ತಾ ಇದ್ದಾರೆ. ನೀನು ಯುದ್ಧ ಮಾಡ್ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ, ಅಂದ್ರೆ ಯುದ್ಧ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ದೇನೆ, ಸೊ ಆ ಸೇವೆಯಲ್ಲಿ ನೀನು ತೊಡಗ್ಬೇಕಂತೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನು ನಾವು ಸಮಾಪ್ತಗೊಳಿಸುವ. ಮತ್ತೆ ಮುಂದಿನ ಕ್ಲಾಸ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಶ್ರೀಲ ಪ್ರಭುಪಾದ. ಹರೇ ಕೃಷ್ಣ. ಹರೇ ಕೃಷ್ಣ.